ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಗೊಂದಲ ಅಥವಾ ಹಿಂದಿಯಲ್ಲಿ ಹಲ್ಚಲ್ ಅಂತ ಹೇಳ್ತಾರೆ. ಹಲ್ಚಲ್ ಅಂತಂದ್ರೆ ಏನು? ಅಥವಾ ನೋಡಿ, ಒಂದು ಗ್ಲಾಸ್ ಇದೆ, ಗ್ಲಾಸಲ್ಲಿ ನೀರಿದೆ, ಸರಿನಾ? ನೀರು ಅಲ್ಲಾಡ್ತಾ ಇದ್ರೆ ಆ ನೀರಿನಲ್ಲಿರುವಂತ ವಸ್ತು, ಅದ್ರಲ್ಲಿ ಏನೋ ಒಂದು ವಸ್ತುವನ್ನು ಹಾಕಿದೀರಾ ಅಂತ ತಿಳ್ಕೊಳ್ಳಿ, ಅದು ಕಾಣುತ್ತಾ? ಕಾಣೋದಿಲ್ಲ ಅಲ್ವಾ? ಅದ ನೀರು ನಿಂತಿದ್ದಿದ್ರೆ ಸ್ಟೇಬಲ್ ಅಂತ ಹೇಳ್ತಾರೆ. ನಿಂತ ನೀರಾಗಿದ್ದಿದ್ರೆ ಅವಾಗ ಏನಾಗತ್ತೆ? ಸಣ್ಣದಾಗಿರುವಂತ ಒಂದು ಮರಳಿನ ಕಣನೂ ಕೂಡ ಸ್ಪಷ್ಟವಾಗಿ ಕಾಣುತ್ತೆ ತಾನೆ? ಆದರೆ ಅದಕ್ಕೆ ಕಾಣಬೇಕು ಅಂತಂದ್ರೆ ಮೊದಲು ಆತ್ಮ ಸ್ಟೇಬಲ್ ಆಗಿರ್ಬೇಕು, ಮನ ಬುದ್ಧಿ ಸಂಸ್ಕಾರ ಆರೋಗ್ಯವಂತವಾಗಿರಬೇಕು, ಶಕ್ತಿಯುತವಾಗಿರಬೇಕು, ಜೊತೆಗೆ ಆ ನೀರು ನೋಡುವಂತ ಕಣ್ಣು ಕೂಡ ಕ್ಲೀನ್ ಆಗಿರ್ಬೇಕು. ಹೌದಲ್ವ? ಗ್ಲಾಸ್ ಕ್ಲೀನ್ ಆಗಿದೆ, ನೀರು ಕ್ಲೀನ್ ಇದೆ, ಆದರೆ ಕಣ್ಣಿನಲ್ಲಿ ಪರೆ ಬಂದಿದೆ, ಕಣ್ಣಿನಲ್ಲಿ ಧೂಳಿದೆ ಅಂತಂದ್ರೂ ಕೂಡ ಆ ವಸ್ತುವನ್ನ ಸ್ಪಷ್ಟವಾಗಿ ನಾನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ನನ್ನ ಮನಸ್ಸಲ್ಲಿ ಗೊಂದಲ ಬರ್ತದೆ, ಏನಿದು ಒಳಗಡೆ ಇರೋದು ಮರಳೋ ಕಲ್ಲೋ ಏನೋ ಅಂತ, ಅಲ್ವಾ? ಆನಂತರ ನೀವು ಕಣ್ಣು ಕಾಣೋದ್ರೆ ಚಸ್ಮಾ ಹಾಕೊಂಡಿರ್ತೀರ, ಚಸ್ಮದ ಮೇಲೆ ಧೂಳು ಕೂತ್ಕೊಂಡಿದೆ, ಅವಾಗ ಏನಾಗತ್ತೆ? ಆವಾಗಲೂ ಕೂಡ ಅಲ್ಲಿ ಗೊಂದಲ ಆಗ್ತದೆ. ಯಾಕಂತಂದ್ರೆ ಆ ವಸ್ತುವನ್ನ ನೀವು ಸ್ಪಷ್ಟವಾಗಿ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಆತ್ಮ ಆ ನೀರಿನವರೆಗೆ ಹೋಗ್ಬೇಕು ಅಂತಂದ್ರೆ ಮನಬುದ್ಧಿಯ ಮೂಲಕ, ಕಣ್ಣಿನ ಮೂಲಕ, ಚಸ್ಮದ ಮೂಲಕ, ಗ್ಲಾಸಿನ ಮೂಲಕ ಹೋಗ್ಬೇಕಾಗ್ತದೆ, ನೀರನ್ನು ತಲುಪಬೇಕಾಗ್ತದೆ. ಮಧ್ಯದಲ್ಲಿ ಅಷ್ಟು ಸಾಧನಗಳಿದ್ದಾವೆ. ಆ ಸಾಧನದಲ್ಲಿ ಗ್ಲಾಸು ಕೂಡ ಮಣ್ಣಾಗಿದೆ ಅಂತ ತಿಳ್ಕೊಳ್ಳಿ, ನೀರು ಒಳಗಡೆ ಶುದ್ಧನೇ ಇದೆ. ಓಕೆ, ಆ ಒಂದು ಗ್ಲಾಸಿನ ಒಳ ಮೈ ಕ್ಲೀನ್ ಆಗಿದೆ, ಹೊರಗಡೆ ಮೈಯಲ್ಲಿ ಏನಾಗಿದೆ ಅಂತಂದ್ರೆ ಹಲಸಿನ ಹಣ್ಣಿನ ಮೇಣತಾಗಿದೆ. ಹಲಸಿನಕಾಯಿ ಕಟ್ ಮಾಡ್ಬಿಡದೆ ಕೈಯಿಂದ ಗ್ಲಾಸ್ ಬಿಟ್ಟಿದ್ದಾರೆ, ಅವಾಗ ಏನಾಗ್ತದೆ? ಏನಾಗತ್ತೆ? ಅದಕ್ಕೆ ಮೆತ್ಕೊಂಡಿದ್ದಿರ್ತದೆ. ಅವಾಗ ಏನಾಗ್ತದೆ? ನೀರು ಸ್ಪಷ್ಟವಾಗಿ ಕಾಣೋದಿಲ್ಲ. ಕೆಲವೊಂದ್ಸಲ ಮೇಣ ತಾಗದಾಗ ಅದು ನೀರು ಒಳಗಡೆಗಿದೆಯೋ ಗ್ಲಾಸಿಗೆ ತಾಗಿದೆಯೋ ಅಂತಾನು ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅಂದ್ರೆ ಆತ್ಮ ಯಾವುದೋ ಒಂದು ವಸ್ತು, ವ್ಯಕ್ತಿ, ವಿಷಯವನ್ನ ತಲುಪಬೇಕಾದಂತ ಸಂದರ್ಭದಲ್ಲಿ ಆತ್ಮ ಮಾಲೀಕ ಸಹಿತ ಮಧ್ಯದ ಸಾಧನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಅವಾಗ ಏನಾಗೋದಿಲ್ಲ, ಆ ವಸ್ತುವನ್ನ, ವ್ಯಕ್ತಿಯನ್ನ ಯಥಾರ್ಥವಾಗಿ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅವಾಗ ಆತ್ಮನಲ್ಲಿ ಗೊಂದಲ ಹೇಳೋದೇನಾಗತ್ತೆ? ಸ್ಟಾರ್ಟ್ ಆಗತ್ತೆ. ಜ್ಞಾನನೂ ಇರಬೇಕು, ಅದರ ಬಗ್ಗೆ ವಿಧಿವಿಧಾನನೂ ಕೂಡ ಇರಬೇಕು, ಏಕಾಗ್ರತೆನೂ ಕೂಡ ಇರಬೇಕು. ನೀವು ನೀರನ್ನ ನೋಡ್ತಾ ಇದ್ದೀರಾ, ಅದೇ ಸಮಯದಲ್ಲಿ ಫೋನಲ್ಲಿ ಯಾರ ಮಾತಾಡ್ತಾ ಇದ್ದೀರಾ. ಓಕೆ, ಅವಾಗ ಆ ನೀರಿನಲ್ಲಿರುವಂತ ಕಸ ಆಗ್ಲಿ ಅಥವಾ ಬೇರೆ ಯಾವ್ದಾದ್ರು ವಸ್ತುವಾಗ್ಲಿ ಸ್ಪಷ್ಟವಾಗಿ ಕಾಣತ್ತಾ? ಇಲ್ಲ. ಕಾರಣ ಆತ್ಮನ ಶಕ್ತಿ ಏನಿದೆ ಬರೀ ಆ ನೀರು ನೋಡೋದ ಕಡೆಗಿಲ್ಲ, ಅದರ ಜೊತೆಗೆ ಮೊಬೈಲ್ ಕಡೆನೂ ಇಡುವಂತ ಕಾರಣದಿಂದ ಆತ್ಮದ ಶಕ್ತಿ ಏನಾಗಿದೆ? ಡೈವರ್ಟ್ ಆಗಿದೆ. ಅವಾಗೇನಾಗೋದಿಲ್ಲ, ಆ ವಸ್ತುವನ್ನ ನಾನು ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯವಿಲ್ಲ. ಕಣ್ಣು ಸರಿ ಇದೆ, ಸ್ಪೆಕ್ಟ್ ಸರಿ, ಎಲ್ಲ ಸರಿ ಇದೆ, ಆದ್ರೆ ಆತ್ಮದ ಶಕ್ತಿ ಬರೀ ಅದು ಒಂದರಲ್ಲಿ ಮಾತ್ರ ಇಲ್ಲ. ಆ ಸಮಯದಲ್ಲಿ ಏನಾಗಿದೆ? ಬೇರೆ ಕಡೆಗೆ ಹರಿದು ಹೊಂಚೋಗಿರುವಂತ ಕಾರಣದಿಂದ ಇದನ್ನು ಸರಿಯಾಗಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆದ್ಮೇಲೆ ನಮ್ಮ ಜೀವನದಲ್ಲಿ ಹಲ್ಚಲ್ ಹೇಳುವಂಥದ್ದು ಯಾವಾಗ ಸ್ಟಾರ್ಟ್ ಆಗ್ತದೆ? ಯಾವ್ಯಾವ ಕಾರಣದಿಂದ? ಕಾರಣಗಳು ತುಂಬಾ ಇದ್ದಾವೆ. ಒಂದು ಕಾರಣ ನಮ್ಮ ಕರ್ಮದ ಲೆಕ್ಕಾಚಾರ ಅಲ್ವಾ? ಇವ್ರು ಯಾಕೆ ಹಿಂಗ್ ಮಾಡ್ತಾರೆ, ಅವ್ರ್ಯಾಕೆ ಹೆಂಗ್ ಮಾಡ್ತಾರೆ, ಅವ್ರ್ಯಾಕೆ ಹೆಂಗ್ ಮಾಡ್ತಾರೆ? ನೀವು ಮಾಡಿರುವಂತ ಕರ್ಮದ ಫಲನೇ ನಿಮ್ಗೇನಾಗ್ತಾ ಇದೆ? ರಿಟರ್ನ್ ಆಗಿ ಬರ್ತಾ ಇದೆ. ಅದನ್ನ ನಾವು ಆರ್ತಿ ಸ್ವೀಕಾರ ಮಾಡಲ್ಲ. ಇದ್ಯಾಕೆ ಹಿಂಗಾಗ್ತಾ ಇದೆ? ನನಗೆ ಯಾಕೆ ಇವತ್ತು ಹೊಟ್ಟೆ ನೋವು ಬಂತು? ಯಾಕೆ ಬಂತು ಹೊಟ್ಟೆ ನೋವು? ಗುಲಾಬ್ ಜಾಮೂನ್ ತಿಂದಿರ್ತೀರಾ, ಅದು ಗ್ಯಾಸ್ಟ್ರಿಕ್ ಇರೋದಕ್ಕೆ ಅವರೆಕಾಳು ಸಾಂಬಾರ್ ತಿಂದಿರ್ತೀರಾ, ತಿಂದಿದ್ದಕ್ಕೆ ತಾನೇ ಬರ್ತಾರೆ, ಸುಮ್ನೆ ಬರೋದಿಲ್ವಲ್ಲ. ಗೊಂದಲ ಆಗ್ಬಿಡ್ತದೆ, ಇದು ಯಾಕೆ ಹಿಂಗೆ ಆಗ್ಬಿಡ್ತು, ಇವತ್ತು ಬಸ್ ಯಾಕೆ ಮಿಸ್ ಆಯ್ತು? ಯಾಕಂದ್ರೆ ಲೇಟಾಗಿ ಹೋಗಿರ್ತೀರಿ, ಏನೋ ಒಂದು ಕಾರಣ ಇರ್ತದಲ್ವಾ. ಅವಾಗ ಆ ಕಾರಣಗಳು, ಗೊಂದಲಗಳು, ಹಲ್ಚಲ್, ಡಿಸ್ಟರ್ಬನ್ಸ್, ಅಂದ್ರೆ ಕರ್ಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ಆದ್ಮೇಲೆ ಯಾವುದೋ ಒಂದು ದಿವಸ ನಿಮಗೆ ತಲೆನೋವಿದೆ ಅಂತ ತಿಳ್ಕೊಳ್ಳಿ. ಶರೀರದಲ್ಲಿ ಏನೋ ಒಂದು ಕಾಯಿಲೆ ಇದೆ, ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಏನೇ ಸುಸ್ತಿರ್ಬೋದು, ನಿದ್ರೆ ಆಗಿಲ್ಲ. ಅದನ್ನ ಕೆಲಸ ಸರಿ ಮಾಡ್ಲಿಕ್ಕೆ ಆಗತ್ತಾ? ಯಾವುದೇ ಕರ್ಮ? ಇಲ್ಲ. ಅದು ರಾಜಯೋಗನ ಇಲ್ಲಿ, ಸ್ಥೂಲ ಕಾರ್ಯನ ಇಲ್ಲಿ, ಏನೇ ಇಲ್ಲಿ ಏನಾಗತ್ತೆ? ಶರೀರ ನಿಮ್ದು ಸರಿ ಇಲ್ಲ, ಕಾಯಿಲೆ ಇದೆ, ಆವಾಗಲೂ ಕೂಡ ಸರಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಶರೀರಕ್ಕೆ ವಿಶ್ರಾಂತಿ ಕೊಟ್ಟಿಲ್ಲ, ಆವಾಗಲೂ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿ, ಚೆನ್ನಾಗಿ ರಾಜಯೋಗ ಮಾಡ್ತಾ ಇದ್ದೀರಾ, ಕಾಲ ಮೇಲೆ ಒಂದು ಸೊಳ್ಳೆ ಕೂತ್ಕೊಂಡು ಚೆನ್ನಾಗಿ ಇಂಜೆಕ್ಷನ್ ಕೊಡ್ತಾ ಇದೆ, ಅವಾಗ ಯೋಗ ಹತ್ತತ್ತೋ ಹತ್ತಲ್ವೋ? ಆ ಆ ಒಂದು ಸೊಳ್ಳೆ ಏನು ಮಾಡ್ತಾ ಇದೆ, ನಿಮ್ಮ ಮನಸ್ಸನ್ನು ಗೊಂದಲದಲ್ಲಿ ತನ್ಕೊಂಡ್ಬಿಟ್ಟಿದೆ, ಪರಿಣಾಮ ಹೋಗ್ಬಿಟ್ಟು ಸೊಳ್ಳೆ ಕಡೆ ಹೋಗ್ತಾ ಇರ್ತದೆ ಅಲ್ವಾ? ಎಲ್ಲಿ ಆ ಸೊಳ್ಳೆ ಕೊಟ್ಕೊಂಡ್ಬಿಟ್ಟು ಅದು ಕಚ್ಚಿದ್ಯೋ, ಕಾಲು ಏನಾಗುತ್ತೆ, ತುರುಕೆ ಬರ್ತದೆ, ಆವಾಗ ಅದ್ರ ಕಡೆಗೆ ತುರಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಎಲ್ಲಿವರೆಗೆ ಅದು ಕಂಪ್ಲೀಟ್ ಆಗೋದಿಲ್ವೋ, ಎಲ್ಲಿವರೆಗೆ ತುರುಕೆ ಬರ್ತದೆ, ನಿಮ್ಮ ಮನಸ್ಸು ಗೊಂದಲನೇ. ಎಲ್ಲಿ ಶಿವಬಾಬನೋ ತುರುಕೇನೋ, ಶಿವಬಾಬನೋ ತುರುಕೆ, ಇಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಲ್ವಾ? ಒಂದೇ ಸಲ ಎರಡು ಮೂರು ಕೆಲಸಗಳು ಇದ್ದಾಗ ಅವಾಗ ಏನು ಮಾಡ್ಬೇಕು ಅಂತ ಏನಾಗ್ಬಿಡ್ತದೆ, ಕನ್ಫ್ಯೂಷನ್ ಆಗ್ಬಿಡ್ತದೆ ಅಲ್ವಾ? ಒಂದು ಸಮಯದಲ್ಲಿ ಒಂದೇ ಕರ್ಮ, ಅದ ಕಡೆ ಗಮನ, ಅದ ಕಡೆ ಅನುಭವ, ಅದ ಕಡೆಗೆ ಜ್ಞಾನ, ವಿಧಿವಿಧಾನ ಗೊತ್ತಿದ್ದರೆ ಎಂದೂ ಕೂಡ ನಮ್ಮಲ್ಲಿ ಗೊಂದಲ ಹೇಳೋದು ಬರೋದಿಲ್ಲ ಆದ್ಮೇಲೆ. ಹಾಗಿದ್ರೆ ಹಲ್ಚಲ್ ಎಲ್ಲಿಂದ ಬರ್ತದೆ ಅಂತಂದ್ರೆ, ಒಂದು ಒಳಗಡೆ ಆತ್ಮನಿಂದ. ಎಲ್ಲಿಂದ ಬರ್ತದೆ ಮೊದಲನೇ ಹಲ್ಚಲ್? ಎಲ್ಲಿಂದ? ಆತ್ಮ ಯಾಕೆ? ಮಾಡಿದಂತ ಕರ್ಮದ. ಯಾಕಂದ್ರೆ ನಾನು ಆತ್ಮ ಅಂತ ತಿಳ್ಕೊಂಡು ಕರ್ಮ ಮಾಡಲ್ಲ. ಮನಸ್ಸನ್ನ ಆತ್ಮದಲ್ಲಿ ಇಡೋದೇ ಇಲ್ಲ, ನಾನು ಶರೀರದಲ್ಲಿ ಇಟ್ಬಿಟ್ಟಿರ್ತೇನೆ. ನಾನು ಸ್ತ್ರೀ ಅಂತ, ಮಹಿಳೆ ಅಂತ ಬಿಟ್ಟು ನಾನೇನ್ ಮಾಡ್ತೇನೆ, ಶರೀರದಲ್ಲಿ ಮನಸ್ಸು ಬುದ್ಧಿಯನ್ನು ಇಟ್ಕೊಳ್ಳುವಂತ ಕಾರಣದಿಂದ ಏನಾಗ್ಬಿಡ್ತದೆ, ಗೊಂದಲವಾಗ್ತದೆ. ಕಾರ್ ಡ್ರೈವಿಂಗ್ ಮಾಡ್ಬೇಕಂದ್ರೆ ನಾನು ಸೀಟಲ್ಲಿ ಕೂತ್ಕೊಳ್ಬೇಕಲ್ವಾ? ಅದ್ರ ಬದಲಿಗೆ ಬೇರೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ನಾನು ಡ್ರೈವಿಂಗ್ ಮಾಡಿದಿದ್ರೆ ಏನಾಗ್ತದೆ, ಅವಾಗ ನಿಮ್ಮ ಆ ಪಾರ್ಟ್ಗಳಿದಾವಲ್ಲ, ಎಕ್ಸ್ಲೇಟರ್, ಬ್ರೇಕು, ಕ್ಲಚ್ಚು ಎಲ್ಲ ಸರಿಯಾಗಿ ಸಿಗೋದಿಲ್ಲ. ಈಗ ನನಗೂ ಕೂಡ ನನ್ನ ಕಾಲು ಸ್ವಲ್ಪ ಸಣ್ಣದು, ಸರಿನಾ? ಕಾರಲ್ಲಿ ಕೂತ್ಕೊಂಡಾಗ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಸೀಟ್ ಮುಂದೆ ತಂದ್ಕೊಳ್ಬೇಕು ನಾನು. ಕೆಲವೊಂದು ಕಡೆಗೆ ಏನಾಗತ್ತೆ, ಸೀಟು ಜಾಮ್ ಆಗಿರ್ತದೆ, ಮುಂದೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಓಕೆನಾ? ಅವಾಗ ಏನಾಗತ್ತೆ ಅಂತಂದ್ರೆ, ಅದು ದೂರ ಆದಾಗ ನನಗೆ ಬೆನ್ನು ಹಿಂಗೆ ಬೆಂಡ್ ಮಾಡ್ಬೇಕಾಗ್ತದೆ. ಆವಾಗ ಆ ಆಸನ, ಶರೀರದ ಆಸನ ಸರಿ ಇಲ್ದಿದ್ದಾಗ ಡ್ರೈವಿಂಗ್ ನಡೆಯೋದಿಲ್ಲ ಅಂತಲ್ಲ, ಅದೇನಾಗತ್ತೆ, ಡ್ರೈವಿಂಗ್ ನೀನು ಸುಖ ಅನುಭವ ಮಾಡಬೇಕು, ವೆಹಿಕಲ್ ಅನ್ನು ಕಂಟ್ರೋಲ್ ಅಲ್ಲಿ ತಗೊಳ್ಬೇಕು, ಅದು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕಾರು ನಾರ್ಮಲ್ ಸ್ಟೇರಿಂಗ್ ಇದೆ, ಬ್ರೇಕ್ ಸರಿ ಇಲ್ಲ, ವೀಲ್ ಸರಿ ಇಲ್ಲ ಅಂದೇನಾಗತ್ತೆ, ಆ ಸಾಧನ ಆ ಪ್ರಯಾಣಕ್ಕೆ ಮಧ್ಯದಲ್ಲಿ ನನಗೆ ತೊಂದರೆಯನ್ನ ಕೊಡುತ್ತೆ. ಹಾಗೆ ಮೊದಲನೇದಾಗಿ ಗೊಂದಲ ಆರಂಭ ಆಗೋದು ಆತ್ಮನಲ್ಲಿ. ಯಾಕೆ? ಮನಬುದ್ಧಿಯನ್ನು ಆತ್ಮದಲ್ಲಿ ಇಟ್ಕೊಂಡ್ಬಿಟ್ಟು ಆತ್ಮ ಅಂತ ತಿಳ್ಕೊಂಡು ಕರ್ಮವನ್ನ ಮಾಡೋದಿಲ್ಲ. ಎರಡನೇದು, ಸಂಗಮ ಯುಗದಲ್ಲಿ ಇರುವಂತ ಕಾರಣದಿಂದ ಬಾಬನನ ಜೊತೆಯಲ್ಲಿ ಏನ್ ಮಾಡೋದಿಲ್ಲ, ಇಟ್ಕೊಂಡಿರಲ್ಲ. ಆವಾಗಲೂ ಕೂಡ ಏನಾಗ್ತದೆ, ಗೊಂದಲ ಸ್ಟಾರ್ಟ್ ಆಗ್ತದೆ. ಏನ್ ಮಾಡ್ಲೋ ಮಾಡಬಾರ್ದು. ನೋಡಿ, ಅರ್ಜುನನಿಗೆ ಯಾವಾಗ ಗೊಂದಲ ಇತ್ತು, ಯಾವಾಗ ಗೊಂದಲ ಇರ್ಲಿಲ್ಲ? ಯುದ್ಧ ಮಾಡ್ಬೇಕಾದ್ರೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಗೊಂದಲ ಇತ್ತೋ ಇರ್ಲಿಲ್ವೋ? ಆ ಇತ್ತು. ಯಾವಾಗ? ಇವರೆಲ್ಲ ನನ್ನವರು, ನನ್ನ ಸಂಬಂಧಿಕರು, ಇವರಲ್ಲಿ ನಾನು ಯುದ್ಧ ಹೇಗೆ ಮಾಡೋದು ಅನ್ನೋದು ಒಂದು ಗೊಂದಲ ಆಯಿತು. ತಾನು ಶರೀರ ಅಂತ ತಿಳ್ಕೊಂಡಾಗ ಇವನು ಪಿತಾಮಹ, ಇವರು ಗುರು, ಇವ್ರು ದೊಡ್ಡಪ್ಪನ ಮಕ್ಕಳು ಅಂತ ಬಂತು ತಾನೆ. ಹೌದು. ಯಾವಾಗ ಶ್ರೀಕೃಷ್ಣ ಜೊತೆಯಲ್ಲಿದ್ರು, ಅವರಿಗೆ ಪ್ರಶ್ನೆಯನ್ನು ಕೇಳಿದಾಗ ಅವರಿಂದ ಉತ್ತರ ಸಿಗದಾಗ ಏನಾಯ್ತು, ಗೊಂದಲ ನಿವಾರಣೆ. ಅಂದ್ರೆ ಅರ್ಜುನ ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಶ್ರೀಕೃಷ್ಣನಿಗೆ ಕೇಳಿ, ಶ್ರೀಕೃಷ್ಣನಿಂದ ಮತವನ್ನ ತೆಗೆದುಕೊಂಡು ಶ್ರೀಕೃಷ್ಣನ ಜೊತೆಯಲ್ಲಿ ಇದ್ದಾಗ ಅವನಿಗೆ ಇನ್ನೂ ಗೊಂದಲ ಇಲ್ಲ. ಅದೇ ಅವನು ಒಬ್ಬನೇ ಇದ್ದಾಗ ಗೊಂದಲ. ಏನು ಗೊಂದಲ? ಅಯ್ಯೋ ದೊಡ್ಡಪ್ಪ ಊಟ ಕಪ್ಪ ಕರೆದಿದ್ದು ಅಷ್ಟೇ ತಾನೆ ಅಂತ ಹೋಗ್ಬಿಟ್ರು, ಏನಾಗ್ಬಿಡ್ತು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಹಾಗೇನೆ ನಮ್ಮ ಜೀವನದಲ್ಲಿ ಗೊಂದಲ ಬರಬಾರ್ದು ಅಂತ ನಾವೇನ್ ಮಾಡ್ಬೇಕು, ನಾನು ಸದಾ ಬಾಬನನ್ನ ಜೊತೆಯಲ್ಲಿ ಇಟ್ಕೊಂಡಿರ್ಬೇಕು. ಇಟ್ಕೊಳ್ಬೇಕು, ಬಾಬನತ್ತನೇ ಕರ್ಮ ಮಾಡಿಸ್ಬೇಕು, ಬಾಬನತ್ತ ಶ್ರೀಮತ ತೆಗೆದುಕೊಳ್ಬೇಕು. ಓಕೆ, ಅಲ್ಲಿಂದ ಮುಂದೆ ಬರೋಣ. ಪ್ರತಿದಿನ ಅಮೃತ ವೇಳೆಯಲ್ಲಿ ಮನಬುದ್ಧಿ ಸಂಸ್ಕಾರವನ್ನ ಸ್ವಚ್ಛ ಮಾಡಿಲ್ಲ ಅಂತಂದ್ರೆ ಅಲ್ಲೂ ಗೊಂದಲ ಬರ್ತದೋ ಬರಲ್ವೋ? ಬರ್ತದೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಮನಬುದ್ಧಿಯ ಗೊಂದಲಕ್ಕೆ ಏನ್ ಹೇಳ್ತೀರಾ? ಏನ್ ಹೇಳ್ತೀರಾ? ಆ ಶಬ್ದಕ್ಕೆ, ಆ ಭಾಷೆಗೆ ಏನ್ ಹೇಳ್ತೀರಿ?
ಇವತ್ತು ನನಗೆ ಯೋಗ ಮಾಡ್ಲಿಕ್ಕೆ ಮೂಡೇ ಇಲ್ಲಪ್ಪ, ಮನ್ಸೇ ಇಲ್ಲಪ್ಪ ಅಲ್ವಾ. ಇವತ್ತೇನು ಕೆಲಸ ಮಾಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಅಣ್ಣವ್ರೆ, ಏನೋ ಒಂದು ಆಳ್ಸಿತನ. ಓದ್ತಾ ಇದ್ದು ಏನು ಜ್ಞಾನ ತಲೆ ಒಳಗಡೆ ಹೋಗ್ತಾನೇ ಇಲ್ಲ. ಇದ್ಯಾವ್ದು ಡಿಸ್ಟರ್ಬೆನ್ಸು? ಮನ ಬುದ್ಧಿಯಲ್ಲಿ ಡಿಸ್ಟರ್ಬೆನ್ಸ್. ಕಾರಣ ಏನು ಅಂತಂದ್ರೆ, ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಮನ ಬುದ್ಧಿಯನ್ನ ಸ್ವಚ್ಛ ಮಾಡಿಲ್ಲ. ಮಾಡಿಲ್ಲ, ಅದಕ್ಕೆ ಆಹಾರ ಕೊಟ್ಟಿಲ್ಲ. ಬೆಳಿಗ್ಗೆ ಎದ್ದು ಬಿಟ್ಟು ಶರೀರವನ್ನು ಸ್ನಾನ ಮಾಡಿಸಿದೇನೆ, ಮುಖ ತೊಳೆದೇನೆ, ಆಹಾರ ಕೊಡದೇನೆ ಕರ್ಮಕ್ಷೇತ್ರಕ್ಕೆ ಹೋದಾಗ ಆ ಶರೀರ ಹೇಳುವಂತ ಸಾಧನ ನಿಮ್ಗೆ ಬೇಕಾದಾಗ ನಿಮ್ಗೆ ಸಹಯೋಗ ಕೊಡತ್ತಾ? ಇಲ್ಲ. ಇಲ್ಲ ತಾನೆ. ಆವಾಗ ನನಗೆ ಗೊಂದಲ ಆಗಬಾರ್ದು ಅಂತಂದ್ರೆ, ಆ ಮನಬುದ್ಧಿ ಸಂಸ್ಕಾರವನ್ನ ನಾನು ಆ ದಿನ ಉಪಯೋಗ ಮಾಡುವ ಮೊದಲು ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ, ಸ್ವಚ್ಛತೆ ಇರಬಹುದು, ಗುಣಗಳಿರ್ಬೋದು, ಶಕ್ತಿಗಳಿರ್ಬೋದು, ಅದನ್ನ ನಾನೇನ್ ಮಾಡ್ಬೇಕು, ಕೊಟ್ಟಾಗ ನನ್ನ ಜೀವನದಲ್ಲಿ ಗೊಂದಲ ಇರೋದಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಹೆಚ್ಚಿನ ನಮ್ಮ ಬಾಬನ ಮಕ್ಕಳು ಏನ್ ಹೇಳ್ತಾರೆ ಅನುಭವ, ಯಾವ ದಿನ ಅಮೃತ ವೇಳೆ ಚೆನ್ನಾಗಿರ್ತದೋ, ಯೋಗ ಚೆನ್ನಾಗಿರುತ್ತೋ, ಈ ಅಮೃತ ಯೋಗ ಚೆನ್ನಾಗಿರುತ್ತೋ ಆ ದಿನ ಪೂರ್ತಿ ಏನಾಗಿರ್ತದೆ, ಚೆನ್ನಾಗಿರ್ತದೆ ಅಲ್ವಾ. ಅದಕ್ಕೆ ಯಾವ್ದೋ ಒಂದು ಕಷ್ಟದ ಸಮಸ್ಯೆ ಇದ್ದಿದ್ರೆ, ಏನಾದ್ರು ಇಂಪಾರ್ಟೆಂಟ್ ಕೆಲಸ ಅದನ್ನ ಚೆನ್ನಾಗಿ ಅಮೃತ ವೇಳೆ ಮಾಡ್ತಾರೆ. ಯಾಕೆ? ಚೆನ್ನಾಗಿರ್ಲಿ ಅಂತ. ಹಾ ಅಲ್ವಾ. ಮದುವೆ ಮನೆಗೆ ಹೋಗ್ಬೇಕಂದ್ರೆ ಹೇಗೆ 3 ಸಲ ಸೋಪ್ ಹಾಕೊಂಡು ಸ್ನಾನ ಮಾಡ್ತಾರಲ್ಲ, ಯಾಕಂದ್ರೆ ತುಂಬಾ ಜನ ನೋಡ್ಬೇಕಲ್ವಾ. ಹಾಗೆ ಇಲ್ಲೂ ಕೂಡ ಎಷ್ಟು ನಿಮ್ಮ ಸೂಕ್ಷ್ಮ ಕರ್ಮೇಂದ್ರಿಯಗಳು ಸ್ವಚ್ಛವಾಗಿರ್ತಾವೋ ಆವಾಗ ಆ ಸಾಧನದ ಮೂಲಕ ನಿಮ್ಮ ಜೀವನದಲ್ಲಿ ಬರುವಂತ ಗೊಂದಲದ ಪರ್ಸೆಂಟೇಜ್ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ. ಆ ನಂತರದ ಗೊಂದಲ ಎಲ್ಲಿಂದ ಬರ್ತದೆ? ಮನಬುದ್ಧಿ ಸಂಸ್ಕಾರದ ಪಕ್ಕದಲ್ಲಿ ಏನಿದೆ? ಓಕೆ, ಮನಬುದ್ಧಿ ಸಂಸ್ಕಾರದಲ್ಲೂ ನೋಡೋಣ. ಸಂಸ್ಕಾರದಲ್ಲಿ ಗೊಂದಲ ಏನು ಅಂತಂದ್ರೆ, ಬಾಬಾ ಹೇಳ್ತಾರೆ, ಆತ್ಮಿಕವಾದ ಇಚ್ಛೆಗಳು ಇದ್ದಾಗ, ಪರಮಾತ್ಮನ ಕಡೆ ಗಮನ ಇದ್ದಾಗ ಗೊಂದಲ ಇಲ್ಲ. ಯಾವಾಗ ಇಂದ್ರಿಯ ಸುಖ ಇದ್ದಾಗ ಅಲ್ಲಿ ಗೊಂದಲ ಇದೆಯೋ ಇಲ್ವೋ? ಇದೆ. ಓಕೆ, ತಿಂಡಿ ತಿನ್ಲಿಕ್ಕೆ ಹೋಗ್ತೀರಾ, ಉದಾಹರಣೆಗೆ ಹೋಟೆಲಿಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ, ಏನ್ ತಿನ್ಬೇಕು ಅಂತ ಗೊಂದಲ ಇದೆಯೋ ಇಲ್ವೋ? ಇದೆ. ಬಟ್ಟೆ ತಗೊಳ್ಳಿಕ್ ಹೋಗ್ತೀರಾ, ಯಾವ ಡಿಸೈನ್ ತಗೊಳ್ಬೇಕು, ಯಾವ ರೇಟ್ ತಗೊಳ್ಬೇಕು, ಯಾವ ಅಂಗಡಿ ತಗೊಳ್ಬೇಕು, ಗೊಂದಲ ಇದೆಯೋ ಇಲ್ವೋ? ಇದೆ. ಊರ್ ಸುತ್ತಲಿಕ್ಕೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು, ಯಾವ ವೆಹಿಕಲ್ ಅಲ್ಲಿ ಹೋಗ್ಬೇಕು, ಯಾವ ಟೈಮಲ್ಲಿ ಹೋಗ್ಬೇಕು, ಗೊಂದಲ ಇದೆಯೋ ಇಲ್ವೋ? ಇದೆ. ಓಕೆ, ಪರಮಾತ್ಮನ ಹತ್ರ ಹೋಗಿದ್ದೀರಾ, ಶಾಂತಿ ತಗೊಳ್ಬೇಕು, ಸಂತೋಷ ತಗೊಳ್ಬೇಕು, ನೆಮ್ಮದಿ ತಗೊಳ್ಬೇಕು, ಖುಷಿ ತಗೊಳ್ಬೇಕು, ಗೊಂದಲ ಇದೆಯೋ ಇಲ್ವೋ? ಇಲ್ಲ. ಇಲ್ಲ. ಯಾಕೆ? ಮನಸ್ಸನ್ನ ಬಾಬನ ಹತ್ರ ಇಟ್ರೆ ಆಯ್ತು, ಅವನು ಏನ್ ಕೊಡ್ತಾರ ಅದನ್ನೇನ್ ಮಾಡೋದು ಅಲ್ವಾ. ಸ್ವೀಕಾರ. ಅಂದ್ರೆ ನಮ್ಮ ಸಂಸ್ಕಾರದಲ್ಲಿ ಇಂದ್ರಿಯ ಸುಖಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳು, ಆಸೆಗಳು, ಆಕಾಂಕ್ಷೆಗಳು, ಹಸಿವು ಇದ್ರೆ ಅಲ್ಲಿ ಆ ಸಂಸ್ಕಾರದಲ್ಲಿ, ಆ ಜೀವನದಲ್ಲಿ ಏನಿರ್ತದೆ, ಗೊಂದಲ. ಸ್ವಂತ ಮನೆ ಮಾಡ್ಬೇಕು, ಬಾಡಿಗೆ ಮನೇಲಿ ಇರ್ಬೇಕು, ಸಿಂಗಲ್ ಬೆಡ್ರೂಮು, 2 ಬೆಡ್ರೂಮು, ಮಾಳಿಗೆ ಮೇಲೆ ಬೆಡ್ರೂಮು, ಕೆಳಗಡೆ ಬೆಡ್ರೂಮು, ಅಡಿಗೆ ಮನೆ ಪೂರ್ವ ದಿಕ್ಕಿನಲ್ಲಿ ಇರ್ಬೇಕು, ಪಶ್ಚಿಮ ದಿಕ್ಕಿನಲ್ಲಿ ಇರ್ಬೇಕು, ಆಗ್ನೇಯದಲ್ಲಿ ಇರ್ಬೇಕು, ಕಿಟಕಿಯಲ್ಲಿ ಇರ್ಬೇಕು. ಇನ್ನು ಗೊಂದಲನೇ ಗೊಂದಲ. ಎಲ್ಲಿ ಎಲ್ಲಿ? ಶರೀರದ ಮನೆಯಲ್ಲಿ. ಆತ್ಮದ ಮನೆಯಲ್ಲಿ ಏನಾದ್ರು ಗೊಂದಲ ಇದೆಯಾ? ಬೆಡ್ರೂಮ್ ಮೇಲೆ ಇಡಬೇಕು, ಯಾವ ಡೈರೆಕ್ಷನ್ ಇಡಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟಾಗಲ್ಲ, ಇಲ್ಲ ಅಲ್ವಾ. ಅಂದ್ರೆ ಆತ್ಮೀಯರೇ, ಎಷ್ಟು ನಿಮ್ಮ ಸಂಸ್ಕಾರದಲ್ಲಿ ಆತ್ಮ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟಂತ ವಿಷಯ ಜ್ಞಾನ ಯಾವುದು ನಮಗೆ ಸ್ಪಷ್ಟವಾಗಿ ಪರಮಾತ್ಮನಿಂದ ಸಿಗ್ತಾ ಇದೆಯೋ ಅವಾಗ ನಮ್ಗೇನಾಗ್ತದೆ, ಸ್ಪಷ್ಟತೆ. ಆತ್ಮಿಕ ಜ್ಞಾನದಲ್ಲಿ ಒಂದು ವಿಷಯ ತಿಳ್ಕೊಳ್ಳಿ, ಡೈರೆಕ್ಟ್ ಬಾಬನಿಂದ ಮುರಳಿಯನ್ನು ನೀವು ಡೈರೆಕ್ಟ್ ಆಗಿ ತಗೊಂಡಿದ್ದೀರಿ, ನಿಮಗೆ ಗೊಂದಲ ಇಲ್ಲ. ಗೊಂದಲ ಯಾವಾಗ? ನಕ್ಕ ಗೊಂದಲ ಯಾವಾಗ? ಬಾಬಾನ ಕೇಳಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟಿದೀವಿ, ಆಗ ಗೊಂದಲ ಆಗೇ ಆಗುತ್ತೆ. ಗೊಂದಲ ಯಾವಾಗ ಅಂದ್ರೆ, ಸೇಮ್ ಮುರಳಿಯನ್ನ, ಅಯ್ಯೋ ಸೂರಜ್ ಭಾಯಿ ಅವ್ರು ಹಿಂಗ್ ಹೇಳಿದ್ದಾರೆ, ಆಶಾಬೇನ್ ಹಿಂಗ್ ಹೇಳ್ಬಿಟ್ಟಿದ್ದಾರೆ, ಯೋಗೇಶ್ ಅಣ್ಣ ಹಿಂಗ್ ಹೇಳ್ಬಿಟ್ಟಿದ್ದಾರೆ, ವೀಣಕವ್ರು ಹಿಂಗ್ ಹೇಳ್ಬಿಟ್ಟಿದ್ದಾರೆ, ಅವಾಗ ಅವ್ರು ಹೇಳ್ದಂಗೆ ಕೇಳಬೇಕು, ಇವ್ರು ಹೇಳ್ದಂಗೆ ಕೇಳಬೇಕು. ಅಲ್ಲ ಏನು ಶುರುವಾಯ್ತು? ಗೊಂದಲ. ಹೌದು ತಾನೆ. ಈಶ್ವರನ ಜ್ಞಾನವನ್ನು ನೀವು ಒಬ್ಬರೇ ಕೂತ್ಕೊಂಡು ಕೇಳಿದಿದ್ರೆ ನಿಮಗೆ ಏನ್ ಹೇಳಿದ್ದಾರೆ, ನೀವು ಉಂಟು, ಬಾಬಾ ಉಂಟು, ಅಷ್ಟೇ. ನನಗೆ ಕಾಯಿಲೆ ಇದೆ, ನನಗೆ ಸಮಸ್ಯೆ ಇದೆ, ನನಗೆ ಬಾಬಾ ಹೇಳಿದ್ರೆ ವಿಷಯ ಮುಗೀತು. ಬೇರೆಯವರ ಮೂಲಕ ಅದೇ ಜ್ಞಾನವನ್ನು ಕೇಳಿದಾಗ ನಮ್ಗೇನಾಗತ್ತೆ, ಗೊಂದಲ. ಇವತ್ತು ಈಶ್ವರೀಯ ಜ್ಞಾನ, ಯೋಗದ ವಿಧಿವಿಧಾನ, ಸೇವೆ ಯಾಕೆ ನಮ್ಗೆ ಗೊಂದಲ ಆಗಿದೆ? ಯಾಕಂದ್ರೆ ನಾವು ಡೈರೆಕ್ಟ್ ಭಗವಂತನಿಂದ
ಕೇಳಿಲ್ಲ. ಪಡ್ಕೊಳ್ತಾ ಇಲ್ಲ, ಮಧ್ಯದಲ್ಲಿ ತಗೊಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮುರುಳಿಯನ್ನು ನುಡಿಸಬೇಕಾದ್ರೆ ಎಂದು ಕೂಡ ನಿಮ್ಮ ವೈಯಕ್ತಿಕ ವಿಷಯವನ್ನ ಸೇರಿಸಬೇಡಿ. ಬಾಬಾ ಏನ್ ಹೇಳಿದ್ರು ಅದನ್ನ ಆಸ್ ಇಟ್ ಈಸ್ ಹೇಳಬೇಕು. ಅಲ್ಲಿ ಜನರಿಗೆ ಗೊಂದಲ ಆಗಬಾರದು ಮುರುಳಿ ನುಡಿಸುವ ಒಂದು ಸಂದರ್ಭದಲ್ಲಿ. ಆಮೇಲೆ ನೀವು ಜನರಲ್ ಕ್ಲಾಸ್ ಮಾಡ್ತೀರಾ, ನಿಮ್ಮ ಅನುಭವ ಮಾಡ್ತೀರಾ, ನೀವು ಧಾರಣೆ ಮಾಡ್ತೀರಾ, ಅದು ನಿಮ್ಮ ವೈಯಕ್ತಿಕ, ಅದು ನಿಮ್ಮ ಕ್ಲಾಸ್ ಆಗತ್ತೆ ಹೊರತು ಅದು ಬಂದು ಅಂತ ಆಗೋದಿಲ್ಲ. ಆಗ ಭಗವಂತ ಏನ್ ಹೇಳ್ತಾರೆ ಅದನ್ನ ಆಸ್ ಇಟ್ ಇಸ್ ನಾವೇನ್ ಮಾಡ್ಬೇಕಾಗ್ತದೆ, ಕೊಡಬೇಕಾಗ್ತದೆ. ಈವನ್ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೂ ಕೂಡ ಏನಾಗ್ತದೆ, ಮಿಸ್ಟೇಕ್ ಹೇಳುವಂಥದ್ದು ಆಗತ್ತೆ. ಅದಕ್ಕೆ ಅದನ್ನು ಮಾಡಬಾರ್ದು. ಯಾಕಂದ್ರೆ ನಾವೂ ಗೊಂದಲ ಆಗಬಾರ್ದು, ಅವರು ಗೊಂದಲ ಆಗಬಾರ್ದು. ಯಾಕಂದ್ರೆ ಬಾಬಾ ಮುರಳಿಯಲ್ಲಿ ಬೇರೆ ಬೇರೆ ಶಬ್ದವನ್ನು ಬೇರೆ ಬೇರೆ ಉದ್ದೇಶದಿಂದ ಬೇರೆ ಬೇರೆಯವರಿಗೋಸ್ಕರ ಹೇಳಿರ್ತಾರೆ ಅಲ್ವಾ. ಅದಕ್ಕಾಗಿ ಅವರಿಗೆ ನಾವು ಹೇಳಿದಾಗ ನಮ್ಮ ಅಭಿಪ್ರಾಯ ಆ ರೀತಿ ಇರ್ತದೆ. ಓಕೆ, ನನಗೆ ಹೊಟ್ಟೆ ನೋವು ಬಂದಿದೆ ಗ್ಯಾಸ್ಟ್ರಿಕ್ ಇಂದ, ಮಾತ್ರ ಕಡಿಮೆ ಬೇರೆ. ಓಕೆ, ಇನ್ನೊಬ್ಬರು ಯಾರಿಗೂ ಏನಾಗಿದೆ, ಕಾಯಿಲೆ ಬಂದಿದೆ, ಅವರಿಗೆ ಹೊಟ್ಟೆ ನೋವು ಬಂದಿದೆ, ರೀಸನ್ ಬೇರೆ ಏನೋ ಒಂದು ಇರ್ತದೆ ಅಲ್ವಾ. ಅವಾಗ ಏನಾಗತ್ತೆ, ಅವರಿಗೆ ಮಾತ್ರ ಬೇರೆನೇ ಇರ್ತದೆ, ನನ್ನ ಮಾತ್ರ ಏನು ನಾನು ಅವ್ರಿಗೆ ಹೇಳುವಂಗಿಲ್ಲ. ಯಾಕೆ, ಅವ್ರ ಕಾಯಿಲೆ ಬೇರೆ, ನಮ್ಮ ಕಾಯಿಲೆ ಬೇರೆ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಂಸ್ಕಾರದಲ್ಲೂ ಕೂಡ ಈಶ್ವರನಿಂದ ಸಿಕ್ಕಿರುವಂತಹ ಮೂಲ ಸಂಸ್ಕಾರ ನಿಮ್ಮಲ್ಲಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆದಿ ಸ್ವರೂಪ ಮೇ ರಹೋ ಅನಾದಿ ಸ್ವರೂಪ ಮೇ ರಹೋ ಅಂತ ಹೇಳಿದ್ರು ಬಾಬಾ ಅಲ್ವಾ. ಆದಿಯಲ್ಲೂ ಆತ್ಮ ಜೊತೆಗೆ ಏನಿತ್ತು, ಪರಮಾತ್ಮನ ಸಂಸ್ಕಾರನೇ ಇತ್ತು. ಯಾಕಂದ್ರೆ ಪರಮಧಾಮನಲ್ಲಿ ಅಲ್ವಾ. ನೀವು ಬೇಕಾದ್ರೆ ಯೋಚನೆ ಮಾಡಿ, ಹಳೆ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಜನ ಏನು ಊಟ ಮಾಡ್ತಿದ್ರು ಗೊತ್ತಾ, ಬೆಂಗಳೂರಿನಲ್ಲಿ ಮುದ್ದೆ ಸಾಂಬಾರು ಅನ್ನ ಮಜ್ಜಿಗೆ ಅಷ್ಟೇ ಅಲ್ವಾ. ಬೆಳಿಗ್ಗೆ 10 ಗಂಟೆ ಊಟ ಮಾಡಿದ್ರೆ ಸಾಯಂಕಾಲ 7 ಗಂಟೆ. ಆಮೇಲೆ ಏನ್ ಶುರು ಆಯ್ತು, ನಿಧಾನಕ್ಕೆ ದೋಸೆ ಶುರು ಆಯ್ತು, ಚಪಾತಿ ಶುರು ಆಯ್ತು. ಆಮೇಲೆ ಇವತ್ತೇನಾಗಿದೆ, ಡೈರಿ ಮಿಲ್ಕ್ ಚಾಕ್ಲೇಟ್ಗಳು ಬಂದಿದ್ದಾವೆ, ಪಿಜ್ಜಾಗಳು ಬಂದ್ಬಿಟ್ಟಿದ್ದಾವೆ ಅಲ್ವಾ. ಮುದ್ದೆ ತಿನ್ನೋದು ಕಡಿಮೆ ಆಗ್ಬಿಟ್ಟಿದೆ, ಅನ್ನ ಸಾಂಬಾರ್ ತಿನ್ನೋದು ಕಡಿಮೆ ಆಗ್ಬಿಟ್ಟಿದೆ, ಕಾಯಿಲೆಗಳೇನಾಗ್ತಾ ಇದ್ದಾವೆ, ಹೆಚ್ಚಿಗೆ ಆಗ್ತಾ ಇದ್ದಾವೆ ಅಲ್ವಾ. ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಹೀಗೆ ಶಾರೀರಿಕವಾದಂತ ಆಹಾರದ ಪರಿವರ್ತನೆ ಶರೀರದ ಆರೋಗ್ಯದ ಮೇಲೆ ಪ್ರಭಾವ ಬಿದ್ದಿದೆಯೋ, ಹಾಗೆ ಸಂಸ್ಕಾರದಲ್ಲೂ ಕೂಡ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಜ್ಞಾನ, ಕರ್ಮ, ಪುರುಷಾರ್ಥ, ಸಾಧನೆ, ಸೇವೆ ಇದ್ದಾಗ ನಿಮಗೆ ಗೊಂದಲದ ಚಾನ್ಸಸ್ ಏನಿರ್ತದೆ, ತುಂಬಾ ಕಡಿಮೆ ಇರ್ತದೆ. ನಾನು, ಶರೀರಧಾರಿಗಳು ಪಂಚತತ್ವಗಳಿಂದ ಸೇರಿರುವಂಥದ್ದು, ಇದನ್ನೆಲ್ಲ ನೀವು ಸೇರಿಸಿದಾಗ ಅಲ್ಲಿ ಏನಾಗುತ್ತೆ, ಗೊಂದಲ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬರೋಣ, ಶರೀರದಲ್ಲಿ ಗೊಂದಲ ಯಾವಾಗ ಸ್ಟಾರ್ಟ್ ಆಗತ್ತೆ, ಶರೀರದ ಇಚ್ಛೆಗಳು ಜಾಸ್ತಿ ಆದಾಗ, ಆಪ್ಷನ್ಸ್ಗಳಿದ್ದಾಗ. ಹಳೆ ಕಾಲದಲ್ಲಿ ಊಟ ಮಾಡ್ಬೇಕಾದ್ರೆ ಆಪ್ಷನ್ಸ್ ಇರ್ಲಿಲ್ಲ ಅಲ್ವಾ. ಇವಾಗ ಆಯ್ಕೆಗಳು ಜಾಸ್ತಿ ಇದ್ದಾಗ ಇದನ್ನು ತಗೊಳ್ಳೋ ಅದನ್ನು ತಗೊಳ್ಳೋ, ಆ ಕಂಪ್ನಿ ತಗೊಳ್ಬೇಕೋ ಈ ಕಂಪ್ನಿ ತಗೊಳ್ಬೇಕು ಅಂತ ಏನಾಗ್ಬಿಡ್ತದಲ್ಲಿ, ಅಲ್ಲಿ ಗೊಂದಲ ಹೇಳುವಂಥದ್ದು ಆರಂಭ ಆಗ್ತದೆ. ಶರೀರಧಾರಿಗಳಲ್ಲೂ ಕೂಡ ನೋಡಿ, ಇವರು ನಮ್ಮತ್ತೆ, ಇವರು ಚಿಕ್ಕಪ್ಪ, ಇವರು ನಮ್ಮ ಧರ್ಮದವರು, ಇವರು ಆ ಜಾತಿಯವರು, ಇವರು ಕರ್ನಾಟಕದವರು, ಇವರು ಆಂಧ್ರದವರು, ಇವರು ಕನ್ನಡದವರು, ಇವರು ತೆಲುಗುನವರು, ಇವರು ವಿದೇಶದವರು, ಇವರು ಬೆಳ್ಳಗಿದ್ದಾರೆ, ಇವರು ಕಪ್ಪಗಿದ್ದಾರೆ, ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಗೊಂದಲ ಎಲ್ಲಿ, ಗೊಂದಲ ಎಲ್ಲಿ, ಶರೀರವನ್ನ ನೋಡಿದಾಗ. ರೈಟ್, ಆತ್ಮ ನೋಡಿ ಗೊಂದಲ ಇದೆಯಾ, ಇದೆಯೋ ಇಲ್ವೋ, ಇಲ್ಲ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀನು ಆತ್ಮ ಅಂತ ತಿಳ್ಕೊಂಡು ಮನಸ್ಸನ್ನ ಆತ್ಮನಲ್ಲಿಟ್ಟು ಆತ್ಮನ ಸಂಪಾದನೆಯನ್ನು ಮಾಡ್ತಾ, ಆತ್ಮನ ಸಂಪಾದನೆ ವಿಶ್ವದ ಎಲ್ಲರಿಗೂ ಕೊಡ್ತಾ ಹೋದ್ರೆ ಅಲ್ಲಿ ನಿನಗೆ ಎಲ್ಲೂ ಗೊಂದಲ ಇಲ್ಲ. ಗೊಂದಲ ಇಲ್ಲಿ ನಮ್ಮ ಸಂಬಂಧಿಗಳಿಗೆ ಕೊಡ್ತಾನೆ, ನಮ್ಮ ಸೆಂಟರ್ನವ್ರಿಗೆ ಕೊಡ್ತಾನೆ, ನಮ್ಮ ಪರಿಚಯದವ್ರಿಗೆ ಕೊಡ್ತಾನೆ, ನಮ್ಮ ಅಲೌಕಿಕ ಪರಿವಾರದವ್ರು. ಇಲ್ಲಿ ನೀವು ಡಿವಿಷನ್ ಅನ್ನ ಮಾಡಿದ್ರೆ ಅವಾಗ ಏನಾಗತ್ತೆ, ಗೊಂದಲ ಹೇಳುವಂಥದ್ದು ಆರಂಭ ಆಗತ್ತೆ. ನೋಡಿ, ಆತ್ಮೀಯರ ಜೀವನದಲ್ಲಿ ಎಷ್ಟು ಗೊಂದಲಗಳಿದ್ದಾವೆ ಅಲ್ವಾ. ನಿಮ್ಮ ಮನೇಲಿ ಮಾವಿನ ಹಣ್ಣು ಒಂದೇ ಇದೆ, ಟೆನ್ಷನ್ನೇ ಇಲ್ಲ, ಹಣ್ಣು ಬೇಕಾ ಕಟ್ ಮಾಡಿದ್ರೆ ತಿಂದ್ರಿ. 8 ಹಣ್ಣುಗಳಿದ್ದಾಗ ಯಾವ ತಿನ್ಲಿ, ಇದನ್ನ ತಿನ್ಬೇಕು ಅದನ್ನ ತಿನ್ಬೇಕು. ಅವಾಗ ಏನಾಯ್ತು, ಆಯ್ಕೆಗಳು ಹೆಚ್ಚಿಗೆ ಇದ್ದಾಗ ಗೊಂದಲಗಳು ಹೆಚ್ಚಿಗೆನೋ ಕಡಿಮೆನೋ ಹೆಚ್ಚಿಗೆ ಅಲ್ವಾ. ಆಯ್ಕೆಗಳು ಕಡಿಮೆ ಇದ್ದಾಗ ಒಂದೇ ಆಯ್ಕೆ. ಹಳೆ ಕಾಲದಲ್ಲಿ ನೀರು ಒಂದೇ ಕುಡಿತಿದ್ರು, ಅವಾಗ ಏನಿಲ್ಲ, ಕನ್ಫ್ಯೂಷನ್ ಇಲ್ಲ. ಒಂದೇ ಕನ್ಫ್ಯೂಷನ್ ಏನು, ಬಿಸಿನೀರೋ ತಣ್ಣೀರೋ ಅಷ್ಟೇ. ಈಗ ಟೀ, ಕೆಲವರು ಸ್ಟ್ರಾಂಗ್ ಟೀ, ಕೆಲವರು ವಿತೌಟ್ ಶುಗರ್, ಕೆಲವರು ವಿತ್ ಶುಗರ್ ಅಲ್ವಾ. ಕೆಲವರು ಏನ್ ಮಾಡ್ತಾರೆ, ಡಿಕಾಕ್ಷನ್ ಮಾತ್ರ, ಕೆಲವರು ಬ್ಲ್ಯಾಕ್ ಟೀ. ಟೀ ಎಲ್ಲ ಎಷ್ಟು ವೆರೈಟಿ, ಒಬ್ರಿಗೆ ಬೇಕಾಗಿದ್ದು ಇನ್ನೊಬ್ರಿಗೆ ಆಗೋದಿಲ್ಲ, ಅದು ತಾನೆ. ಕೆಲವರು ಹೇಳ್ತಾರೆ ಬಿಸಿ ಬಿಸಿ ಟೀ ಕುಡಿಲಿಕ್ಕೆ ಆಗೋದಿಲ್ಲಪ್ಪ, ತಣ್ಣಗೆ ಟೀ. ಇನ್ನೊಬ್ರು ಹೇಳ್ತಾರೆ ತಣ್ಣಗಿದ್ರೆ ಟೀ ಕುಡಿಲಿಕ್ಕೆ ಆಗಲ್ಲಪ್ಪ, ಬಿಸಿ ಬೇಕು.
ಯಾವಾಗ ಆ ನೀರಿಗೆ ನೀವು ಎಡಿಷನ್ ಮಾಡಿದ್ರೋ ಅವಾಗ ಏನಾಯ್ತು, ನಿಮ್ಮ ಮನಸ್ಸಲ್ಲಿ ಗೊಂದಲಗಳು ಜಾಸ್ತಿ ಆಯ್ತು. ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ. ನೋಡಿ ಆತ್ಮದ ಎಷ್ಟು ಸೂಕ್ಷ್ಮವಿದೆ ಅಂತ. ಹಲ್ಚಲ್ ಹೇಗೆ ಒಂದು ಸಣ್ಣ 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 ವಿಷಯದಲ್ಲೂ ಕೂಡ ಆತ್ಮ ಏನ್ ಮಾಡ್ತದೆ, ತನ್ನ ಪಾತ್ರವನ್ನ ಮಾಡ್ಬೇಕಾದ್ರೆ ಹಲ್ಚಲ್ ಆಗ್ತದೆ. ಯಾರತ್ತಾದ್ರೂ ಮಾತಾಡ್ಬೇಕಾದ್ರೆ ಇವ್ರು ಖುಷಿಯಿಂದ ಇದ್ದಾರೋ ಸಿಟ್ಟಿನಲ್ಲಿದ್ದಾರೋ, ಮಾತಾಡಬಹುದು ಮಾತಾಡಬಾರ್ದು ಅಂದೇನರ್ಥ, ಎದುರುಗಡೆ ವ್ಯಕ್ತಿಯ ಮನಸ್ಸೇನಾಗ್ತದೆ, ಹಲ್ಚಲ್ ಇರ್ತದೆ. ಅದಕ್ಕಾಗಿ ಅದನ್ನ ನೋಡ್ಬಿಟ್ಟು ನಾವು ಮಾತಾಡ್ಬೇಕಾಗ್ತದೆ. ಸರಿ, ಪರಮಾತ್ಮನ ಹತ್ರ ಮಾತಾಡ್ಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಮನಸ್ಸಲ್ಲಿ ಗೊಂದಲ ಇರ್ತದ? ಇರಲ್ಲ. ಇವಾಗ ಬಾಬಾ ಹೆಚ್ಚಾಗಿ ಸಿಟ್ಟಿನಲ್ಲಿ ಇರ್ಬೇಕು, ಇವಾಗ ನಾನು ಕೇಳಬಾರ್ದು, ಇವಾಗ ಬಾಬಾ ತುಂಬಾ ಖುಷಿಯಲ್ಲಿ ಇದ್ದಾರಂತೆ ಕಾಣ್ತದೆ, ಈಗಲೂ ಅವರನ್ನ ಮಾತಾಡಿಸಬಾರ್ದು, ಈಗ ಬಾಬಾ ಮಲಗಿದಾರಂತೆ ಕಾಣ್ತದೆ, ಅದಕ್ಕಾಗಿ ನಾನು ಅವರನ್ನು ಏಳಿಸಬಾರ್ದು. ಇಂಥದ್ದೊಂದು ಪ್ರಶ್ನೆ ಇದೆಯಾ ನಿಮ್ಮ ಹತ್ರ? ಬಾಬಾ ಯಾರತ್ರನೋ ಮಾತಾಡ್ತಾ ಇರ್ಬೇಕು, ಅದಕ್ಕಾಗಿ ಈಗ ನಾನು ಮಾತಾಡುವಂಗಿಲ್ಲ, ಆಮೇಲೆ ನಾನು ಮಾತಾಡ್ತೇನೆ ಅಂತ ಹಾಗೇನಾದ್ರು ಇದೆಯಾ? ಈಗ ರಾತ್ರಿ 12 ಗಂಟೆ, ಅಪ್ಪ ಇವತ್ತು ಅಮಾವಾಸ್ಯೆ ದಿನ, ಇವತ್ತು ಬಾಬಾನ ಹತ್ರ ಮಾತಾಡಬಾರ್ದು, ಹಂಗೇನಾದ್ರು ಇದೆಯಾ? ಇಲ್ಲ ಅಲ್ವಾ? ಅಲ್ಲಿ ಭಗವಂತನ ಜೊತೆಗೆ ಯಾವ ಎಷ್ಟಿರ್ತಿರೋ ಅಷ್ಟು ನಿಮ್ಗೆ ಗೊಂದಲಗಳ ಚಾನ್ಸಸ್ ಏನು ಕಡಿಮೆ. ಅದಕ್ಕೆ ಯಾರ ಜೊತೆ ಸಂಸಾರ ಮಾಡ್ಬೇಕು ನಾವು? ಬಾಬಾ ಜೊತೆ. ಆತ್ಮನಾಗಿ ಪರಮಾತ್ಮನ ಜೊತೆಗೆ ಬೇರೆಯವರ ಒಳ್ಳೆಯದಕ್ಕೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ ನೀವು ಕರ್ಮವನ್ನು ಮಾಡಿದ್ರೆ ಆತ್ಮೇಲೆ ಅಲ್ಲಿ ಗೊಂದಲ. ಇರೋದಿಲ್ಲ. ಬಾಬನ ಮನೆಗೆ ಹೋದಾಗ ಯಾವ ಡ್ರೆಸ್ ಹಾಕೊಂಡು ಹೋಗ್ತೀರಿ? ವೈಟ್. Right. ಅಲ್ಲಿ ಗೊಂದಲ ಇದೆಯಾ? ಮದುವೆ ಮನೆಗೆ ಹೋಗ್ಲಿಕ್ಕೆ ಯಾವ ಬಟ್ಟೆ ಹಾಕೊಳ್ಬೇಕು, ಯಾವ ಆಭರಣ ಹಾಕೊಳ್ಬೇಕು, ಯಾವ್ದು ಮ್ಯಾಚಿಂಗು, ಯಾವ ಮ್ಯಾಚಿಂಗ್ ಚಪ್ಪಲಿ, ಎಲ್ಲಾ ಎಷ್ಟು ಗೊಂದಲಗಳಲ್ಲಿ. ಮನೇಲಿ ಅನ್ನ ಸಾಂಬಾರ್ ಅಷ್ಟೇ, ಗೊಂದಲ ಇಲ್ವೇ ಇಲ್ಲ. ಮದುವೆ ಮನೆಗೆ ಹೋದಾಗ ಅಲ್ಲಿ ಬಫೆ ಸಿಸ್ಟಮ್ 50 ಐಟಮ್ ಇಟ್ಟಿದ್ದಾರೆ, ಯಾವ್ದು ತಿನ್ಬೇಕು ಯಾವ್ದು ಬಿಡ್ಬೇಕು, ಅಲ್ಲೇನು ಗೊಂದಲ ಅಲ್ವಾ? ಓಕೆ. ಹಾಗೆ ಶಾರೀರಿಕವಾಗೂ ಕೂಡ ಎಷ್ಟೋ ವಿಷಯದಲ್ಲಿ ಗೊಂದಲ ಬರ್ತದೆ. ಕಾಯಿಲೆ ಬಂತು, ಅವಾಗ ಅಲೋಪತಿ ಮಾಡ್ಬೇಕಾ, ಹೋಮಿಯೋಪತಿ ಮಾಡ್ಬೇಕಾ, ಉಪವಾಸ ಮಾಡ್ಬೇಕಾ? ಅಲೋಪತಿ ಮಾಡ್ಬೇಕು ಅಂದ್ರೆ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಹಾಸ್ಪಿಟಲ್ ಹೋಗ್ಬೇಕು, ಅಲ್ಲಿ ಮತ್ತು ಗೊಂದಲ. ಮೊದ್ಲಾಗಿದ್ದಿದ್ರೆ ಊರಿನಲ್ಲಿ ಒಂದೇ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಾ ಇತ್ತು, ಹೌದಾ? ಇವಾಗ ಏನಾಗಿದೆ, ಎಲ್ಲಾ ಕಾಲಿಗೆ ಒಂದೇ ಡಾಕ್ಟರ್ ಇದ್ರು. ಇವತ್ತು ಬೇರೆ ಬೇರೆ. ಮಂಡಿ ನೋವಿನ ಡಾಕ್ಟರ್ ಬೇರೆ, ಕಣ್ಣಿನ ಡಾಕ್ಟರ್ ಬೇರೆ, ಮೂಗಿನ ಡಾಕ್ಟರ್ ಬೇರೆ, ನಾಲಿಗೆ ಡಾಕ್ಟರ್ ಬೇರೆ, ಹಾರ್ಟಿನ ಡಾಕ್ಟರ್ ಬೇರೆ, ಕಿಡ್ನಿ ಡಾಕ್ಟರ್ ಬೇರೆ, ಲಿವರ್ ಡಾಕ್ಟರ್ ಬೇರೆ ಅಲ್ವಾ? ಮೂತ್ರಕೋಶ ಡಾಕ್ಟರ್ ಬೇರೆ ಅಲ್ವಾ? ಇಲ್ಲಿ ಹೋದ ಅಲ್ಲೋಗಿ ಹೇಳ್ತಾರೆ, ಅಲ್ಲೋದ ಇಲ್ಲೋಗಿ ಅಂತ ಹೇಳ್ತಾರೆ. ಟೋಟಲ್ ಏನು ಗೊಂದಲ. ನೋಡಿ ಜೀವನದಲ್ಲಿ ಎಷ್ಟು ಗೊಂದಲ ಆಗಿದೆ ಆದ್ಮೇಲೆ. ಓಕೆ. ಹೀಗೆ ಶಾರೀರಿಕವಾದಂತ ಏರುಪೇರು, ಶರೀರಕ್ಕೆ ಎಷ್ಟು ಆಹಾರ ಕೊಡಬೇಕು ಅಷ್ಟು ಕೊಟ್ಟಾಗ, ಅಷ್ಟು ಸಮಯದಲ್ಲಿ ಕೊಟ್ಟಾಗ ಗೊಂದಲ ಇಲ್ಲ. ಹೆಚ್ಚಿಗೆ ಕೊಟ್ಟರು ಗೊಂದಲ, ಕಡಿಮೆ ಕೊಟ್ಟರು ಕೂಡ ಗೊಂದಲ. ನಿದ್ರೆ ಜಾಸ್ತಿ ಮಾಡಿದ್ರು ಸಮಸ್ಯೆ, ಕಡಿಮೆ ಮಾಡಿದ್ರು ಸಮಸ್ಯೆ ಅಲ್ವಾ? ಇದು ಶರೀರಕ್ಕೆ ಸಂಬಂಧಪಟ್ಟಿತ್ತು. ಇನ್ನು ನೆಕ್ಸ್ಟ್ ಜನರ ಬಗ್ಗೆ ನೋಡಿದಾಗ ಏನಾಗತ್ತೆ, ಮದ್ವೆ ಆಗ್ಬೇಕೋ ಬೇಡವೋ ಅಲ್ಲೋ ಪ್ರಶ್ನೆ. ಮದ್ವೆ ಆದ್ಮೇಲೆ ಮಕ್ಕಳು ಬೇಕೋ ಬೇಡವೋ ಎರಡನೇ ಪ್ರಶ್ನೆ. ಮೂರನೇದು ಗಂಡು ಬೇಕೋ ಹೆಣ್ಣು ಬೇಕೋ ಅಲ್ವಾ? ಕೆಲವರಿಗೆ ಏನಾಗ್ತಾರೆ, ಹಳೆ ಕಾಲದಲ್ಲಿ ಹೆಣ್ಣು ಮಕ್ಕಳು ಆಗ್ತಾ ಇರೋವರೆಗೆ ಗಂಡು ಮಕ್ಕಳು ಆಗುವವರೆಗೂ ಮಕ್ಕಳು ಮಾಡ್ಕೊಳ್ತಾ ಇರ್ತಾರೆ, ಅಲ್ಲೂ ಒಂದು ಗೊಂದಲ ಅಲ್ವಾ? ಹುಟ್ಟಿರುವಂತ ಮಗು ಸರಿ ಇಲ್ಲ, ಅವಾಗ ಇನ್ನೊಂದು ಮಗು ಬೇಕು ಅಂತ ಗೊಂದಲ ಅಲ್ವಾ? ಇರುವಂತ ಮಕ್ಕಳಲ್ಲಿ ಸಂಸ್ಕಾರ ಬೇರೆ ಬೇರೆ ಇದ್ದಾಗ ಅಲ್ಲಿ ಒಂದು ರೀತಿಯ ಗೊಂದಲ. ಈ ಮಗ ನನ್ನ ಮಾತು ಕೇಳ್ತಾನೆ, ಈ ಮಗಳು ನನ್ನ ಮಾತು ಯಾಕೆ ಕೇಳೋದಿಲ್ಲ, ಈ ವಿಷಯವನ್ನ ಅವ್ರು ಕೇಳ್ತಾರೆ, ಆ ವಿಷಯ ಯಾಕೆ ಕೇಳ್ತಾ ಇಲ್ಲ, ಅಲ್ಲಿ ಬೇರೆ ಗೊಂದಲ. ಎಷ್ಟು ಗೊಂದಲದ ಪ್ರಪಂಚದಲ್ಲಿ ನಾವೇನ್ ಮಾಡ್ತಿದೀವಿ, ಬದುಕ್ತಾ ಇದ್ದೀವಿ ಅಲ್ವಾ? ಅದೇ ರೀತಿ ಮುಂದೆ ಬಂದಾಗ ಆದ್ಮೇಲೆ ಪಂಚತತ್ವಗಳು. ಪಂಚತತ್ವಗಳಿಂದ ಡಿಸ್ಟರ್ಬ್ ಆಗ್ತೀವಾಗಲ್ವೋ? ಕೊರೋನಾ ಬಂತು, ಡಿಸ್ಟರ್ಬ್ ಆದ್ರೋ ಇಲ್ವೋ? ಕರೆಂಟ್ ಇಲ್ಲ, ಡಿಸ್ಟರ್ಬ್ ಆದ್ವೋ ಇಲ್ವೋ? ಧೋ ಅಂತ ಮಳೆ ಬರ್ತಾ ಇದೆ, ಡಿಸ್ಟರ್ಬ್ ಆಗ್ತೀವೋ ಇಲ್ವೋ? ತುಂಬಾ ಚಳಿ ಇದೆ, ಸೆಕೆ ಇದೆ, ಡಿಸ್ಟರ್ಬ್ ಆಗ್ತೀವೋ ಇಲ್ವೋ? ಇದ್ಯಾವುದು ಪಂಚತತ್ವಗಳಿಂದ ಆತ್ಮ ಏನ್ ಮಾಡ್ತಾ ಇದೆ, ಗೊಂದಲಕ್ಕೆ ಈಡಾಗ್ತಾ ಇದೆ. ಕೆಲವೊಂದ್ಸಲ ಬಾಬಾನ ಮುರಳಿ ನುಡಿಸ್ತಾ ಇರ್ತೀವಿ, ಅದರ ವಿಷಯ ಅರ್ಥ ಆಗೋದಿಲ್ಲ, ಆವಾಗ್ಲೂ ಕೂಡ ಏನಾಗ್ಬಿಡ್ತದೆ, ಗೊಂದಲ ಆಗತ್ತೆ. ಹೀಗೆ ಆದ್ಮೇಲೆ ಆತ್ಮ ಸಹಿತ ತನ್ನ ಸಾಧನಗಳ ಮೂಲಕನೂ ಎಲ್ಲ ಕಡೆಯಲ್ಲೂ ಕೂಡ ಆತ್ಮನಿಗೆ ಆ ಎಲ್ಲರ ಜೊತೆಗೆ ಜೋಡಣೆಯಾದಾಗ ಪ್ರತಿಯೊಂದು ವಿಷಯದಲ್ಲೂ ಕೂಡ ಏನಿದೆ, ಗೊಂದಲ ಹೇಳೋದಿದೆ. ಹಾಗಿದ್ರೆ ಗೊಂದಲ ಹಲ್ಚಲ್ ಇಲ್ಲದೆ ಇರೋದು ಎಲ್ಲಿ? ಎಲ್ಲಿ? ಪರಮಧಾಮದಲ್ಲಿಟ್ಟಾಗ.
ಪರಮಾತ್ಮನ ಜೊತೆಯಲ್ಲಿ ಇದ್ದಾಗ, ಪರಮಾತ್ಮನ ಯೋಜನೆಯಂತೆ ನಡೆದಾಗ, ಅವನನ್ನ ಜೊತೆಯಲ್ಲಿ ಇಟ್ಕೊಂಡು ಅವನ ಪ್ಲಾನ್ ಪ್ರಕಾರ ನಡ್ಕೊಂಡು ಅವನ ಮಡಿಲಲ್ಲೇ ಇದ್ದಾಗ ನಿಮ್ಗೆ ಗೊಂದಲ ಆಗೋದಿಲ್ಲ. ಇಲ್ಲ. ಈಗ ಪರಮಾತ್ಮ ಯಾರೋ ಅಂತ ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ? ಗೊತ್ತಾಗಿದೆ. ಗೊಂದಲ ಇದೆಯಾ? ಇಲ್ಲ. ಭಕ್ತಿ ಮಾರ್ಗದಲ್ಲಿ ದೇವರು ಯಾರಂತ ತಿಳ್ಕೊಂಡಿದ್ರಿ? ಮೂರ್ತಿಗಳು. ರಾಮ, ಕೃಷ್ಣ, ನಾರಾಯಣ, ಗೋವಿಂದ. ಅವಾಗ ಗೊಂದಲ ಇತ್ತೋ ಇಲ್ವೋ? ಯಾರ್ದಕ್ಕೆ ಯಾರನ್ನು ಕೇಳಬೇಕು? ಗೊಂದಲ ಇತ್ತು. ಯಾಕಂದ್ರೆ ಅಲ್ಲಿ ತುಂಬಾ ಜನ ಇದ್ದು 33 ಕೋಟಿ ದೇವತೆಗಳಿದ್ದಾಗ ಯಾರಿಗೆ ಪೂಜೆ ಮಾಡ್ಬೇಕು ಅಂತ ಗೊಂದಲ ಇತ್ತು. ಈಗ ಏನಾದ್ರು ಗೊಂದಲ ಇದೆಯಾ? ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಷ್ಟು ಸಮಯ ನೀವು ನಿಮ್ಮ ಮನೆಯಲ್ಲಿ ಅಂತಂದ್ರೆ ಆತ್ಮ ಬರಕುಟಿಯಲ್ಲಿ ಅಥವಾ ಪರಮಧಾಮದಲ್ಲಿ ನಿನ್ನ ಸಂಬಂಧಿ ಯಾರು? ಪರಮಾತ್ಮ. ಅವನ ಜೊತೆಯಲ್ಲಿ ಇದ್ಬಿಟ್ಟು ಅವರ ಯೋಜನೆಯಂತೆ ನೀವು ನಡೆದಾಗ ಅದಕ್ಕೆ ನೀವು ಗೊಂದಲ ಇಲ್ಲ ಅಲ್ವಾ? ಭೀಮ ಏನ್ ಹೇಳ್ತಾನೆ ಬಲರಾಮನಿಗೆ? ಕೃಷ್ಣ ಹೇಳಿದಾನೆ, ನಾನ್ ತೊಡೆ ಹೊಡೆದಿದ್ದಾನೆ, ಏನಿದೆ ನೀನು ಅವನ ಹತ್ರ ಕೇಳ್ಕೊಂಡು ನನಗೆ ಗೊತ್ತಿಲ್ಲ ಅಲ್ವಾ ಆತ್ಮೇರೆ? ಈಶ್ವರನ ಜೀವನ, ಈಶ್ವರನ ಪಾತ್ರ, ಈಶ್ವರನಿಗೆ ತನುಮನವನ್ನ ಕೊಟ್ಟಿದ್ದೇನೆ, ಈಶ್ವರಿ ಜ್ಞಾನವನ್ನ ಬಾಬಾ ಧ್ಯಾನವನ್ನು ಹೇಳಿದ್ದಾರೆ, ಬಾಬಾ ಯೋಗ ಮಾಡಿಸ್ತಿದ್ದಾರೆ, ಬಾಬಾ ಸೇವೆ ಮಾಡ್ತಾ ಇದ್ದಾರೆ ಅಂತಂದಾಗ ನಮಗೇನು ಗೊಂದಲ ಇಲ್ಲ. ಗೊಂದಲ ಇಲ್ಲಿ ನಾನು ಮಾಡ್ತಾ ಇದ್ದೇನೆ, ನಾನು ಜ್ಞಾನ ಹೇಳ್ತಿದ್ದೇನೆ ಅಂತಂದಾಗ ಅವಾಗ ಏನಾಗ್ತದೆ? ಗೊಂದಲ. ಅದು ಇಲ್ಲಿ ಇನ್ನೊಂದು ಬಾಬಾ ಹೇಳ್ತಿದ್ದಾರೆ ಬಾಯಲ್ಲಿ ಮಾತ್ರ ಬರ್ತಾ ಇರ್ತದೆ, ಅಲ್ಲಿ ಬಾಬಾ ಬಂದಿರೋದಿಲ್ಲ, ಅವಾಗಲೂ ಗೊಂದಲ ಇರ್ತದೆ. ಗೊತ್ತಿರ್ಲಿ, ಬರೀ ಬಾಯಲ್ಲಿ ಬಾಬಾ ಬರುವಂಗಿಲ್ಲ, ಅಲ್ಲಿ ಬಾಬಾನನ್ನ ಏನ್ ಮಾಡ್ಬೇಕು? ತಂದು ಇರಿಸಬೇಕು. ಮತ್ತು ಆ ಜ್ಞಾನದಲ್ಲಿ ಯೋಗದಲ್ಲಿ ಸ್ಪಷ್ಟತೆ ಇರಬೇಕು, ನಿಮ್ಗೆ ಅನುಭವ ಆಗ್ಬೇಕು ಅದನ್ನ ಅವರೇ ಮಾಡ್ತಿದ್ದಾರೆ ಅಂತ. ಅದಕ್ಕಾಗಿ ಆದ್ಮೇಲೆ ಒಂದು ವಿಷಯ ತಿಳ್ಕೊಳ್ಳಿ, ಕೊನೆಯಲ್ಲಿ ಬಾಬಾ ಒಂದು ಮಾತನ್ನ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಎಷ್ಟು ಪರಮಾತ್ಮನನ್ನ ಜೊತೆಲಿ ಇಟ್ಕೊಂಡು ಪರಮಾತ್ಮ ಜೊತೆಗೆ ಸಂಸಾರ ಮಾಡ್ತಾ ಹೋಗ್ತಿರೋ ಅಷ್ಟು ಗೊಂದಲದ ಸಾಧ್ಯತೆ ನಿಮ್ಮ ಜೀವನದಲ್ಲಿ ಏನಿರ್ತದೆ? ಕಡಿಮೆ ಇರ್ತದೆ. ಶರೀರಧಾರಿಗಳು, ಸಂಬಂಧಿಗಳು, ಪಂಚತತ್ವ ಇದರ ಜೊತೆಗೆ ನೀವು ಯಾವಾಗ ಜೀವನವನ್ನ ಮಾಡ್ತಿರೋ ಅವಾಗ ನಿಮ್ಗೆ ಏನಾಗ್ತದೆ? ನಿಮ್ಮ ಮನಸ್ಸು ಗೊಂದಲದ ಗೂಡಾಗಿರ್ತದೆ. ಅಂದ್ರೆ ಈ ಪ್ರಪಂಚದಲ್ಲಿ ನಾನು ಎಲ್ಲರ ಜೊತೆಲೂ ಜೀವನ ಮಾಡಬೇಕು, ಅದರ ಮಾನಸಿಕವಾಗಿ ಯಾರ ಜೊತೆ ಜೀವನ ಮಾಡಬೇಕು? ನನ್ನವರು ಯಾರು? ನಾನು ಯಾರು? ನಿರಾಕಾರ. ನಾನು ನಿರಾಕಾರ, ನಂದೇನೂ ಇಲ್ಲ. ಈಗ ನಾನೇನಿದ್ದೇನೆ ಪರಮಾತ್ಮನ ಕಾರ್ಯಕ್ಕೋಸ್ಕರ ಇದ್ದೇನೆ ಅಷ್ಟೇನೆ ಅಲ್ವಾ? ಒಂದು ಸ್ತ್ರೀ ಬಡ ಮನೆತನದಿಂದ ಬಂದಿದ್ದಾರೆ, ಪತಿ ಮನೆಗೆ ಬಂದಿದ್ದಾರೆ, ಏನೂ ತೆಗೆದುಕೊಂಡು ಬಂದಿಲ್ಲ ಅಂತಂದ್ರೆ ಮನೆ ಯಾರ್ದು? ಪತಿದು. ಹಣ ಯಾರ್ದು? ಹಾಕೊಂಡಿರೋ ಬಟ್ಟೆ ಯಾರ್ದು? ಅಲ್ವಾ? ಹಾಗೆ ಆತ್ಮೇಲೆ ನಾವು ಆತ್ಮ ಬರಬೇಕಾದ ಪರಧಾಮದಿಂದ ಏನ್ ತಗೊಂಡು ಬಂದ್ವಿ? ಏನು ಇಲ್ಲ ಅಲ್ವಾ? ಮತ್ತೆ ಇಲ್ಲಿ ಬಂದ್ಬಿಟ್ಟು ನಂದು 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 ಅಂತ ಯಾಕೆ ಹೇಳ್ತೀರಾ? ಪತಿ ಮನೇಲಿ ಇದ್ಬಿಟ್ಟು ಪತಿ ಮನೆ ಕಟ್ಟಿರೋ ಮನೆಯನ್ನು ನಂದು ನಂದು ಅಂದ್ರೆ ಪತಿ ಸುಮ್ಮನೆ ಇರ್ತಾನ? ಅವ್ರ ಮನೆಯಿಂದ ನಾವ್ ಯಾವ್ದಾರು ಎತ್ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಾನು ನನ್ನದು ಹೇಳೋದೇ ದುಃಖಕ್ಕೆ ಕಾರಣ, ರಾವಣನ ಜೊತೆಲಿ ಇದ್ದಾಗ ದುಃಖಕ್ಕೆ ಕಾರಣ ಅಲ್ವಾ? ರಾಮನ ಜೊತೆಲಿ ಇದ್ದಾಗ ದುಃಖನೂ ಇಲ್ಲ, ಗೊಂದಲನೂ ಇಲ್ಲ ಅಲ್ವಾ? ನೋಡಿ, ಎಷ್ಟೋ ವಿಷಯಗಳನ್ನ ನಾವು ಬಾಬನಿಗೆ ಹೇಳ್ಬಿಟ್ಟು ಮಾಡಿರ್ತೀವಿ. ಇದು ನಾನು ಬಾಬನಿಗೆ ಹೇಳಿದ್ದೇನೆ, ಬಾಬಾ ನೋಡ್ಕೊಳ್ತಾರೆ, ನನ್ಗೇನಿಲ್ಲ, ಟೆನ್ಷನ್ ಇಲ್ಲ. ಅದೇ ನಮ್ಮ ಪತಿ ಹೇಳಿದ್ದಾರೆ, ಅಪ್ಪ ಹೇಳಿದ್ದಾರೆ, ಅಮ್ಮ ಹೇಳಿದ್ದಾರೆ ಅಂತಂದ್ರೆ ಏನಾಗ್ತದೆ? ಸರಿ ಆಗತ್ತೋ ಆಗಲ್ವೋ ಹೇಳುವಂತ ಮನಸ್ಸಲ್ಲಿ ಏನಾಗ್ತದೆ? ಕರ್ಮದ ಫಲದ ಪ್ರತಿ ಏನಿರ್ತದೆ ಆದ್ಮೇಲೆ ಗೊಂದಲ ಇರ್ತದೆ. ಅದಕ್ಕಾಗಿ ಗೊಂದಲ ಹಲ್ಚಲಲ್ಲಿ ಬರಬಾರ್ದು ಅಂತಂದ್ರೆ ಬಾಬಾ ಹೇಳ್ತಾರೆ, 4 ಕಡೆ ಭೂಕಂಪ ಆಗ್ತಾ ಇದ್ರು ಕೂಡ ಅದರ ಪ್ರಭಾವ ಆತ್ಮದ ಮೇಲೆ, ಮನಸ್ಸಿನ ಮೇಲೆ ಬೀಳೋದಿಲ್ಲ. ಶರೀರದ ಮೇಲೆ ಪ್ರಭಾವ ಬೀಳ್ಬಹುದು, ಆದ್ರೆ ಯಾವ್ದ್ರ ಮೇಲೆ ಬೀಳೋದಿಲ್ಲ? ಆತ್ಮ ಮಾಲೀಕನ ಮೇಲೆ ಪ್ರಭಾವ ಬೀಳೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕಂತಂದ್ರೆ ಆ ಆತ್ಮನಿಗೆ ಮತ್ತು ಆ ಸಾಧನಗಳಿಗೆ ಬಾಬನಿಂದ ಅಷ್ಟೇನ್ ಸಿಕ್ಕಿರ್ತದೆ? ಪ್ರೊಟೆಕ್ಷನ್, ರಕ್ಷಣೆ ಸಿಕ್ಕಿದಿರ್ತದೆ. ಒಂದ ಮಗು ತಾಯಿಯ ಮಡಿಲಲ್ಲಿದ್ದಾಗ ಅದಕ್ಕೆ ಏನಾದ್ರು ಚಿಂತೆ ಇದೆಯಾ? ನಮ್ಮ ಮನೇಲಿ ಒಬ್ಬಳೇ ಇದ್ದಾರೆ ಅಂತ ಕಟ್ಕೊಟ್ಟು ಬಂದ್ರೆ ಅಯ್ಯೋ ಕಳ್ರು ಬಂದ್ರೇನು, ಇಲ್ಲಿ ಬಂದ್ಬಿಡ್ತೇನೋ ಅಂತ ಏನ್ ಬರ್ತದೆ? ಅಲ್ಲಿ ಭಯ ಇರ್ತದೆ ಅಲ್ವಾ? ಅದಕ್ಕಾಗಿ ಈಗ ಆತ್ಮೇಲೆ ಸತ್ಯ ಹೇಳಿ, ನಮ್ಮ ಜೀವನ ಗೊಂದಲದ ಗೂಡಾಗಿದೆಯೋ ಶಾಂತ ಸ್ಥಿತಿ ಇದೆಯೋ? ಗೊಂದಲದ ಗೂಡು. ಕಾರಣ
ಇಚ್ಛೆಗಳು ಆಸೆಗಳು. ಈ ಪ್ರಪಂಚದಲ್ಲಿ ಎಷ್ಟು ನಾನು ನಂದು ಹೇಳ್ತಿರೋ ಅಷ್ಟು ಗೊಂದಲ ಸ್ಟಾರ್ಟ್ ಆಗ್ತದೆ ಅಲ್ವಾ? ನಾನು ಯಾವುದು ಅಲ್ಲ, ಪಾತ್ರನೂ ನಂದಲ್ಲ, ಕರ್ಮನೂ ನಂದಲ್ಲ, ಕರ್ಮದ ಫಲನೂ ನಂದಲ್ಲ ಅಂತದ ಗೊಂದಲ ಏನಾಗ್ಬಿಡ್ತದೆ, ನಿಜ. ಹೋಗ್ಬಿಡ್ತದೆ. ಆವಾಗ ನೀವು ಹೆಚ್ಚಿಗೆ ಯೋಚನೆ ಸಂಕಲ್ಪ ಮಾಡಬೇಕಾದಂತ ಅನಿವಾರ್ಯತೆ ಇರೋದಿಲ್ಲ. ಕರ್ಮದ ಬಗ್ಗೆನೂ ಇರ್ಬೋದು, ಕರ್ಮದ ಫಲದ ಬಗ್ಗೆನೂ ಇರ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಈಶ್ವರೀಯ ಜ್ಞಾನದಿಂದ ಈ ಪ್ರಪಂಚ ಎಷ್ಟೇ ಗೊಂದಲವಾಗಿದ್ರೂ ಕೂಡ ನೀವು ಗೊಂದಲದಲ್ಲಿ ಬರಬಾರದು. ಭಗವಂತ ಈ ಪ್ರಪಂಚದಲ್ಲಿರುವಂತ ಎಲ್ಲ ಆತ್ಮಗಳ ತಂದೆ, ಹೌದೋ ಅಲ್ವೋ? ಹೌದು. ಎಸ್ ಆರ್ ನೋ? ಹೌದು. ಹೌದು. ಹಾಗಿದ್ರೆ ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಈ ಅಪ್ಪನ ಮಕ್ಕಳು ಗೊಂದಲದಲ್ಲಿ ಇದ್ದಾರೋ ಇಲ್ವೋ? ಇದ್ದಾರೆ. ಇದ್ದಾರೆ. ಅದನ್ನು ಬಾಬಾ ನೋಡ್ತಾ ಇದ್ದಾರೋ ಇಲ್ವೋ? ಹೌದು. ಇದ್ದಾರೆ. ಹಾಗಾದ್ರೆ ಅವರು ಗೊಂದಲದಲ್ಲಿ ಇದ್ದಾರಾ? ಇಲ್ಲ. ಇಲ್ಲ. ನಮ್ಮ ಜೀವನದಲ್ಲಿ ಏನಾಗ್ಬಿಡ್ತದೆ, ಗೊಂದಲ ಗೊಂದಲ ಅಯ್ಯೋ ಅಣ್ಣವ್ರೇ ನನ್ನ ಮಗನಿಗೆ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ 1 ವಾರ ನಾನು ಅಮೃತ ವೇಳೆಗೆ ಬಂದೇ ಇಲ್ಲ ಅಲ್ವಾ? ನನ್ನ ಶರೀರ ಕಾಯಿಲೆ ಬಂದ್ಬಿಟ್ಟಿತ್ತು, ಅದಕ್ಕಾಗಿ ನಾನು ಬರೋದೇ ಇಲ್ಲ. ಅಣ್ಣವ್ರೆ ಮುಂದಿನ ವಾರ ವರಮಹಾಲಕ್ಷ್ಮಿ ಹಬ್ಬ ಬರೋದಿದೆ, ಮನೆಯಲ್ಲ ಕ್ಲೀನ್ ಮಾಡೋದಿದೆ, ಅದಕ್ಕಾಗಿ ನಾನು ಅಮೃತ ವೇಳೆಗೆ ಬರೋದಿಲ್ಲ. ಅದೇನರ್ಥ? ನೆಪಗಳು. ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೀವಿ, ಇದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ. ಅದಕ್ಕೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ತಿರೋ ಅಷ್ಟು ಗೊಂದಲ ಏನಾಗ್ತದೆ, ಹೆಚ್ಚಾಗುತ್ತೆ. ಈ ಬಾಬಾ ಹೇಳ್ತಾರೆ, ಸಾಧನೆಯಲ್ಲಿ, ಪುರುಷಾರ್ಥದಲ್ಲಿ, ಸೇವೆಯಲ್ಲಿ, ಎಲ್ಲದಲ್ಲೂ ನಾನು ಗೊಂದಲವನ್ನೇನ್ ಮಾಡ್ತಾ ಹೋಗ್ಬೇಕು ಆದ್ಮೇಲೆ ಕಡಿಮೆ ಮಾಡ್ಕೊಳ್ತಾ ಇದ್ದಾಗ ನಿಮ್ಮ ಮನಸ್ಸು, ನಿಮ್ಮ ಜೀವನ ಏನಾಗಿರ್ತದೆ, ಸ್ಟೇಬಲ್, ಕರೆಕ್ಟ್ ಆಗಿರ್ತದೆ, ಹಲ್ಚಲ್ನಲ್ಲಿ ಇರೋದಿಲ್ಲ. ಏನಿದೆ ಅದು ಜೀವನವನ್ನೇನ್ ಮಾಡಿರ್ತೀರಿ, ಅನುಭವಿಸ್ತಾ ಇದ್ದೀರಿ. ಎಲ್ಲೋ ಹೋಗಿದ್ದೀರಿ, ಅಲ್ಲಿ ದೋಸೆ ಮತ್ತು ಚಟ್ನಿ ಇದೆ, ಒಂದೇ ಆಪ್ಷನ್ ಅಲ್ವಾ? ದೋಸೆ ಮತ್ತು ಚಟ್ನಿ ತಿಂದ್ರಿ, ಸುಮ್ಮನೆ ಮನೆಗೆ ಬಂದ್ರಿ ಅಲ್ವಾ? ಅಲ್ಲಿ ಬೇರೆ ಆಪ್ಷನ್ಸ್ ಇದ್ದಾಗ ಏನಾಗತ್ತೆ, ಅದನ್ನ ತಿನ್ಬೇಕು ಇದನ್ನ ತಿನ್ಬೇಕು ಅಂತ ಮನಸ್ಸಲ್ಲಿ ಏನ್ ಬರ್ತದೆ, ಪ್ರಶ್ನೆಗಳು ಬರ್ತಾವೆ. ಅದಕ್ಕಾಗಿ ಆದ್ಮೇಲೆ ನಮ್ಮ ಜೀವನದಲ್ಲಿ ಆಯ್ಕೆ ಬೇಡ. ನನ್ನವ್ರು ಯಾರು? ಶಿವ. ನನ್ನ ಹತ್ತಿರುವಂತ ಆಸ್ತಿ ಯಾವುದು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದೆ. ಅಪ್ಪನ ಹತ್ರ ಏನಿದೆಯೋ ಅದೇ. ಓಕೆ, ಯಾರ ಕೆಲಸ ಮಾಡಬೇಕು? ಅಪ್ಪನ ಕೆಲಸ. ಯಾವ ಫ್ಯಾಕ್ಟ್ರಿಲಿ ಕೆಲಸ ಮಾಡಬೇಕು? ಅಪ್ಪನ ಫ್ಯಾಕ್ಟ್ರಿಯಲ್ಲಿ. ಯಾರು ಕೊಡ್ತಾರೆ? ಬಾಬಾ ಕೊಡ್ತಾರೆ. ಯಾರ ಹತ್ರ ತಗೊಳ್ಬೇಕು? ಬಾಬನ ಹತ್ರ ತಗೊಳ್ಬೇಕು. ಜಗಳ ಯಾರ ಹತ್ರ? ಬಾಬನ ಹತ್ರ. ಅಳೋದು ಯಾರ ಹತ್ರ? ಬಾಬನ ಹತ್ರ. ಸಮಸ್ಯೆ ಬಂದು ಯಾರಿಗೆ ಕೇಳಬೇಕು? ಬಾಬನ ಹತ್ರ. ಸೇವೆ ಯಾರ ಹತ್ರ ಮಾಡಿಸ್ಬೇಕು? ಬಾಬನ ಹತ್ರ. ಹಣ ಯಾರ್ದು? ಬಾಬಂದು. ಬಂದ್ರೆ ಯಾರ್ದು? ಬಾಬಂದು. ಕೊಡೋದಿದೆ ಯಾರ್ದು? ಬಾಬಂದು. ಯಾವಾಗ ಅಲ್ಲಿ ಬಾಬಾ ಬಾಬಾ ಬರ್ತದೋ ಗೊಂದಲ ಇರೋದಿಲ್ಲ. ಗೊಂದಲ ಯಾವಾಗ? ಇದು ನಂದು, ಇದು ದೊಡ್ಡ ಮಗಳದು, ಇದು ಸಣ್ಣ ಮಗಳದು ಅಲ್ವಾ? ಇದು ಮನೆಯವ್ರದ್ದು, ಇದು ಅಜ್ಜಂದು, ಇದು ಸೆಂಟರ್ ಟೀಚರ್ದು, ಇದು ಯೋಗೇಶ್ ಅಣ್ಣದ್ದು, ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು, ಇದು ಕಿವಿಗೆ ಸಂಬಂಧಪಟ್ಟಿದ್ದು, ಇದು ಆ ರೂಮ್, ಇದು ಇಲ್ಲಿ ಏನಾಗ್ಬಿಡ್ತದೆ, ಗೊಂದಲಗಳು ಅಲ್ವಾ? ಮೊದಲೆಲ್ಲ ಏನಿತ್ತು ಅಂದ್ರೆ ಸ್ನಾನ ಮಾಡಿದ್ಮೇಲೆ ಒಂದೇ ಬಟ್ಟೆ, ಮತ್ತೆ ಮರುದಿನ ಸ್ನಾನ ಮಾಡ್ಬೇಕಾದ್ರೆ ಚೇಂಜ್ ಮಾಡೋದಿತ್ತು. ಇವತ್ತೇನಾಗಿದೆ, ಒಂದೊಂದು ಕೆಲಸಕ್ಕೆ ಒಂದೊಂದು. ಒಂದೊಂದು ಬಟ್ಟೆ. ದೇವರ ಮನೆ ಓಡಾಡುವಂತ ಚಪ್ಪಲಿ ಬೇರೆ, ಅಡಿಗೆ ಮನೆ ಚಪ್ಪಲಿ ಬೇರೆ, ಬಾತ್ರೂಮ್ ಚಪ್ಪಲಿ ಬೇರೆ, ಮನೆ ಹಿಂದ್ಗಡೆ ಹಿತ್ಲಿದ್ರೆ ಚಪ್ಪಲಿ ಬೇರೆ ಅಲ್ವಾ? ಮದುವೆ ಮನೆ ಹೋಗೋದಿದ್ರೆ ಚಪ್ಪಲಿ ಬೇರೆ, ದೇವಸ್ಥಾನಕ್ಕೆ ಹೋಗೋದಿದ್ರೆ ಚಪ್ಪಲಿ ಬೇರೆ. ಅವಾಗ ಚಪ್ಪಲಿಗಳು ಹೆಚ್ಚಿಗೆ ಬಂದಾಗ ಅಲ್ಲೊಂದು ಗೊಂದಲ, ಯಾವ ಚಪ್ಪಲಿ ಹಾಕೊಳ್ಬೇಕು, ಈ ಚಪ್ಪಲಿ ಇಲ್ಲೇ ಯಾಕೆ ಬಂತು? ಹಳೆ ಕಾಲದ ಜನ ಚಪ್ಪಲಿನೇ ಹಾಕೊಳ್ತಿರ್ಲಿಲ್ಲ, ಗೊತ್ತಲ್ವಾ ನಿಮಗೆ ಅಲ್ವಾ? ಚಪ್ಪಲಿ ಹಾಕೊಳ್ತಿದ್ದಾಗ ಕಾಯಿಲೆ ಜಾಸ್ತಿ ಇತ್ತು, ಚಪ್ಪಲಿ ಹಾಕೊಂಡ್ಮೇಲೆ ಕಾಯಿಲೆ ಜಾಸ್ತಿ ಆಯ್ತು ಅಲ್ವಾ? ರುಚಿ ರುಚಿಯಾಗಿರುವಂತ ಆಹಾರ ತಿಂದ್ವಿ, ಸಾಧನಗಳು ಜಾಸ್ತಿ ಆದಾಗ ಸಮಸ್ಯೆಗಳೇನಾಯ್ತು? ಪರಂಧಾಮದಲ್ಲಿ ಪರಮಾತ್ಮನ ಜೊತೆಯಲ್ಲಿ ಮಾತ್ರ ಇದೆ, ಅಲ್ಲಿ ಏನು ಸಮಸ್ಯೆ ಇರ್ಲಿಲ್ಲ. ಏನಾದ್ರು ಸಮಸ್ಯೆ ಇತ್ತಾ? ಇಲ್ಲ. ಅಲ್ಲಿಂದ ಯಾವಾಗ ಕೆಳಗಡೆಗೆ ಬಂದ್ವಿ ಅವಾಗ ಏನಾದ್ರು ಸಮಸ್ಯೆ ಆರಂಭ. ಹಾಗೆ ಸೀತೆಯ ಜೀವನದಲ್ಲಿ ಯಾವಾಗ ಬಂಗಾರ ಬೇಕು ಅಂತ ಅನಿಸ್ತು, ಗೊಂದಲ ಸ್ಟಾರ್ಟ್ ಆಯ್ತು ಅಲ್ವಾ? ರಾಮ ಮತ್ತು ಲಕ್ಷ್ಮಣ ಇದ್ದಾಗ ಅವಳು ಕಾಡಲ್ಲಿದ್ರು ಕೂಡ ಅವ್ರೇನಾಗಿದ್ಲು, ಖುಷಿಯಾಗಿದ್ರು. ನನ್ನ ರಕ್ಷಣೆಗೆ ಯಾರಿದ್ದಾರೆ? ರಾಮ ಮತ್ತು ಲಕ್ಷ್ಮಣ ಅಲ್ವಾ? ಹಾಗೆ ಆದ್ಮೇಲೆ ನಮ್ಮ ಮನಸ್ಸು, ನನ್ನ ಜೀವನ, ಆತ್ಮ ಮಾಲೀಕ ಮತ್ತು ಸಾಧನ ಎಂದೂ ಕೂಡ ಗೊಂದಲವಾಗಬಾರ್ದು ಅಂತಂದ್ರೆ ನೀವು ನಿಮ್ಮ ಜೀವನದ ಹೆಚ್ಚಿನ ಸಮಯವನ್ನ
ಯಾರಿಗೆ ಕೊಡಬೇಕು? ಪರಮಾತ್ಮನಿಗೆ. ಪರಮಾತ್ಮನಿಗೆ ಕೊಡ್ತಾ ಹೋದಾಗ ನಿಮ್ಮ ಜೀವನದಲ್ಲಿ ಗೊಂದಲಗಳು ಏನಾಗ್ತಾ ಹೋಗ್ತವೆ? ಕಡಿಮೆ ಆಗ್ತಾವ. ಗೊಂದಲ ಜಾಸ್ತಿ ಯಾವಾಗ ಆಗ್ತದೆ? ಅದು ಬೇಕು ಇದು ಬೇಕು. ಏನು ಗೊತ್ತಾ, ಎಷ್ಟು ದೊಡ್ಡವರಾಗ್ತಾ ಹೋಗ್ತೀವೋ ಅಷ್ಟು ಗೊಂದಲಗಳು ಜಾಸ್ತಿ. ಮೊದಲು ಗೌರ್ಮೆಂಟ್ ಜಾಬ್ ಇತ್ತು, ಅಲ್ಲಿ ಗೊಂದಲ ಇರ್ಲಿಲ್ಲ. ಈಗ ಪ್ರೈವೇಟ್ ಜಾಬಲ್ಲಿ ಏನಾಗ್ತದೆ ಗೊಂದಲ. ಅಲ್ವಾ? ಏನು ಗೊಂದಲ ಅಂದ್ರೆ ಈ ಕಂಪ್ನಿಲಿ ಕೆಲಸ ಮಾಡ್ಲು, ಆ ಕಂಪ್ನಿ ಮಾಡ್ಬಿಟ್ಟು 2 ತಿಂಗಳಾಗಿದೆ, ಮತ್ತೆ ವಾಪಸ್ ಮತ್ತೆ ಗೊಂದಲ. ಅಲ್ಲಿ ಸಂಬಳ ಚೆನ್ನಾಗಿ ಕೊಡ್ತಾರಂತ ಅಲ್ಲಿ ಹೋಗ್ಬೋದಲ್ವಾ? ಅಂದ್ರೆ ಪೂರ್ತಿ ಬೆಳಿಗಿಂದ ಸಾಯಂಕಾಲದವರೆಗೂ ಕೂಡ ಏನು ನಮ್ಮ ಜೀವನ ಗೊಂದಲದ ಗೂಡು ಅಲ್ವಾ? ಅಲ್ಲಿಂದ ಹೊರಗಡೆ ಬರಬೇಕು ಅಂತಂದ್ರೆ ಆತ್ಮೀಯರೇ, ನಾಟಕದ ಅನುಸಾರ ಏನು ಜೀವನ ಇದೆಯೋ ಅದನ್ನು ಆಸ್ ಇಟ್ ಇಸ್ ಸ್ವೀಕಾರ ಮಾಡುವಂತ ಪ್ರಯತ್ನವನ್ನ ಮಾಡಿ, ಆವಾಗ ಗೊಂದಲ ಹೇಳುವಂಥದ್ದು ಆಗೋದಿಲ್ಲ. ಓಕೆ, ಅಚ್ಚಾ, ಓಂ ಶಾಂತಿ.